सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ ಪೂರ್ವ ಭಾಗ. ಶ್ರದ್ಧೆ ಯಾಕೆ ಬೇಕು ಅಂತ ಹೇಳಿದಾಗ, ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಫಾರ್ ಸಚ್ ಎ ಪರ್ಸನ್ ಅಂತಂದರೆ, ಯಾವ ಮನುಷ್ಯನಲ್ಲಿ ಭಗವಂತ ಅಂತ ಹೇಳಿದಾಗ ಅವನು ಎಷ್ಟು ಶ್ರದ್ಧಾ ಮತ್ತು ಭಕ್ತಿ, ವಿಶ್ವಾಸ, ನಂಬಿಕೆ ಇವುಗಳನ್ನು ಭಗವಂತನ ಮೇಲೆ ಇಟ್ಕೊಂಡಿರ್ತಾನೆ. ಆ್ಯಂಡ್ ಫಾರ್ ಸಚ್ ಎ ಪರ್ಸನ್ ಟು ದಟ್ ಎಕ್ಸ್ಟೆಂಟ್ ಹಿ ವಿಲ್ ಬಿ ಬೆನಿಫಿಟೆಡ್. ಅದರಿಂದ ಮುಖ್ಯವಾಗಿ ಇಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು, ಅವನನ್ನು ಭಕ್ತಿ ಮಾಡಬೇಕು, ಭಗವಂತನೊಂದಿಗೆ ಪ್ರೀತಿಯನ್ನು ಬೆಳೆಸ್ಕೋಬೇಕು ಅಂತಂದಾಗ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಶ್ರದ್ಧೆ. ಯಾಕೆ ಅಂತಂದರೆ, ಭಗವಂತ ಅಂತ ಹೇಳಿದಾಗ ಅವನ ಕಣ್ಣಿಗೆ ಕಾಣ್ತಾ ಇಲ್ಲ, ಎಲ್ಲ ಕಡೆ ಇದ್ದಾನೆ ಅಂತ ನಮ್ಮ ಶಾಸ್ತ್ರ ವೇದಾಂತಗಳು ಹೇಳಿದ್ರು ಕೂಡ ಎಲ್ಲ ಕಡೆ ಇರುವಂತಹ ಈ ಭಗವಂತ ನನಗೆ ಕಾಣ್ತಾ ಇಲ್ಲ, ಅವನು ಹೇಗಿದ್ದಾನೆ ಅದು ನನಗೆ ಗೊತ್ತಿಲ್ಲ. ಯಾರೋ ತಿಳಿದವರ ಬಳಿ ಹೋಗಿ ಭಗವಂತ ಹೇಗಿದ್ದಾನೆ ಅಂತಂದರೆ ಅವನಿಗೆ ರೂಪ ಇಲ್ಲ, ಆಕಾರ ಇಲ್ಲ ಅಂತ ಹೇಳ್ತಾರೆ. ಸೊ ಭಗವಂತ ಅಂತ ಹೇಳಿದಾಗ ಹಿ ಈಸ್ ಫಾರ್ಮ್ಲೆಸ್. ಸೊ ಒಂದು ರೂಪ, ಆಕಾರ ಏನೂ ಇಲ್ಲದೆ ಇರುವಂತಹ ಈ ಭಗವಂತನನ್ನು ನಾ ಹೇಗೆ ಚಿಂತನೆ ಮಾಡುವಂತಹದ್ದು, ಅವನನ್ನು ಹೇಗೆ ಭಕ್ತಿ ಮಾಡುವಂತಹದ್ದು? ಅವನು ನನಗೆ ಬೇಕು ಅಂತ ಹೇಳಿದಾಗ, ಅವನಿಗೊಂದು ರೂಪ ಇಲ್ಲ, ಆಕಾರ ಇಲ್ಲ ಅಂತ ಹೇಳಿದಾಗ, ಅವನು ಬಂದು ನನ್ನ ಎದುರುಗಡೆ ನಿಂತಾಗಲೂ ಕೂಡ ನಾನು ಇವನೇ ಭಗವಂತ ಅಂತ ನಾನು ಗುರುತಿಸೋದಕ್ಕೆ ಆಗೋದೇ ಇಲ್ಲ. ಇಂತಹ ಫಾರ್ಮ್ಲೆಸ್ ಭಗವಂತ ಒಬ್ಬ ಇದ್ದಾನೆ. ಅವನು ಹಿ ಈಸ್ ಟೇಕಿಂಗ್ ಕೇರ್ ಆಫ್ ಅಸ್. ಮತ್ತು ನನಗೆ ಏನೆಲ್ಲ ಬೇಕು ಮತ್ತು ಏನು ಬೇಡ ಎಲ್ಲವನ್ನ ಅವನು ತಿಳ್ಕೊಂಡಿದ್ದಾನೆ. ಸೊ ಹಿ ಈಸ್ ಸರ್ವಜ್ಞ. ನನಗೆ ಬೇಕಾಗಿರುವಂತಹ ಎಲ್ಲವನ್ನ ಅವನು ಕೊಡ್ತಾನೆ. ಸೊ ಹಿ ಈಸ್ ಸರ್ವಶಕ್ತ. ಹೀಗೆ ಭಗವಂತ ಅವನನ್ನು ನಮ್ಮ ಶಾಸ್ತ್ರ ಮತ್ತು ವೇದಾಂತಗಳು ಈ ರೀತಿಯಲ್ಲಿ ಅವನನ್ನು ವರ್ಣನೆ ಮಾಡ್ತಾರೆ. ಸೊ ಕಣ್ಣಿಗೆ ಕಾಣದೇ ಇರುವಂತಹ ಈ ಭಗವಂತನನ್ನು ನಾನು ಕೂಡ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಇಟ್ ಈಸ್ ದಿ ಶ್ರದ್ಧೆ, ಇಟ್ ಈಸ್ ದಿ ಫೇತ್. ಆ್ಯಂಡ್ ದಿಸ್ ಶ್ರದ್ಧೆ ಆರ್ ದಿ ಫೇತ್ ಅನ್ನುವಂತಹದ್ದು ಇಟ್ ವರ್ಕ್ಸ್ ಎ ಲಾಟ್. ಇನ್ಫ್ಯಾಕ್ಟ್ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಇದೊಂದು ಬಹಳ ದೊಡ್ಡ ಜರ್ನಿ. ಈ ಒಂದು ಸ್ಪಿರಿಚುಯಾಲಿಟಿ ಅನ್ನುವ ಈ ಜರ್ನಿಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ದಿಸ್ ಶ್ರದ್ಧೆ.
ಸೊ ಆ ಶ್ರದ್ಧೆ ಎನ್ನುವಂತಹದ್ದು ಇಷ್ಟು ದೊಡ್ಡ ನಮ್ಮ ಈ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವಂತಹದ್ದೇ ಈ ಒಂದು ಶ್ರದ್ಧೆ. ಸೊ ಶ್ರದ್ಧೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸ್ಪಿರಿಚುಯಾಲಿಟಿ. ಮತ್ತು ಮುಖ್ಯವಾಗಿ ಈಶ್ವರ ಅಂತ ಹೇಳಿದಾಗ ಈಶ್ವರ ಈಸ್ ಪರಮಾತ್ಮ ಫಸ್ಟ್ ನಮ್ಮ ನೆನಪಿಗೆ ಬರಬೇಕು, ನಮ್ಮ ಸ್ಮರಣೆಗೆ ಬರಬೇಕು. ಮತ್ತು ಈಶ್ವರ ಈಸ್ ಪರಮಾತ್ಮ ಅನ್ನುವಂಥದ್ದು ನಮಗೆ ಅರ್ಥ ಆಗಬೇಕು. ದ ವೆರಿ ಮೀನಿಂಗ್ ಆಫ್ ಈಶ್ವರ ಈಸ್ ಯಜಮಾನ, ಹಿ ಈಸ್ ದಿ ಪ್ರಭು. ಅಗೇನ್ ಪ್ರಭು ಅಂತಂದ್ರೆ ಹಿ ಈಸ್ ಒಡೆಯ, ಹಿ ಈಸ್ ದಿ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್. ಕೇವಲ ನನಗೆ ಮಾತ್ರ ಅವನು ಪ್ರಭು ಅಲ್ಲ, ಹಿ ಈಸ್ ಪ್ರಭು ಫಾರ್ ದ ಎಂಟೈರ್ ಯೂನಿವರ್ಸ್. ಸೊ ಹಿ ಈಸ್ ಜಗದೀಶ್ವರ. ಸೊ ಎ ಡಿವೋಟಿ ಕ್ಯಾನ್ ಸಿ ಈಶ್ವರ ಇನ್ ಎನಿ ಫಾರ್ಮ್. ಯಾಕೆ ಅಂತಂದರೆ ಶಾಸ್ತ್ರ ಮತ್ತು ವೇದಾಂತಗಳು ಹೇಳಿದಾಗ ಭಗವಂತ ಅಂತ ಹೇಳಿದಾಗ ಅವನು ಹಿ ಈಸ್ ಫಾರ್ಮ್ಲೆಸ್ ಅಂತ ಹೇಳತ್ವೆ. ಜೊತೆಗೆ ಅವನು ಯಾವುದೇ ರೂಪವನ್ನು ಬೇಕಾದರೂ ಧರಿಸಬಲ್ಲ. ಹಿ ಹ್ಯಾಸ್ ಗಾಟ್ ದಟ್ ಪವರ್. ಹಿ ಈಸ್ ಸರ್ವಶಕ್ತ ಆ್ಯಂಡ್ ಹಿ ಈಸ್ ವೆರಿ ಇಂಟೆಲಿಜೆಂಟ್. ಹಿ ಈಸ್ ಸರ್ವಜ್ಞ. ಸೊ ಅವನು ಹೇಗೆ ಬೇಕಾದರೂ ಬರಬಹುದು. ಹೀಗೆ ಹೇಳಿದಾಗ ಇಟ್ ಈಸ್ ಈಸಿ ಫಾರ್ ಎ ಡಿವೋಟಿ ದಟ್ ಹಿ ಕ್ಯಾನ್ ಸಿ ದಿ ಈಶ್ವರ ಇನ್ ಎನಿ ಫಾರ್ಮ್, because this Paramatma has got the capacity to appear in any form. ಸೊ ಇದು ಒಬ್ಬ ಭಕ್ತನಿಗೆ ತನ್ನ ಆರಾಧ್ಯ ದೈವ ಅವನನ್ನು ಯಾವ ರೀತಿಯಲ್ಲಿ ನೋಡಬೇಕು ಅಂತ ಅವನು ಇಷ್ಟಪಡ್ತಾನೆ ಆ ರೀತಿಯಲ್ಲಿ ಅವನು ಈ ಪರಮಾತ್ಮ ಅಂತಂದರೆ ಈಶ್ವರ ಈಸ್ ಸೀನ್ ಲೈಕ್ ದಟ್. ಸೊ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಆಲ್ಸೋ ಭಕ್ತವತ್ಸಲ ಅಂತ ಹೇಳ್ತಾರೆ. ಭಕ್ತವತ್ಸಲ ಅಂತಂದರೆ ಪರಮಾತ್ಮನಿಗೆ ತನ್ನ ಭಕ್ತ ಅಂತಂದಾಗ ಮಗುವಿನಂತೆ ನೋಡ್ಕೋತಾನೆ. ಅಂತಂದರೆ ಭಗವಂತನ ಮಕ್ಕಳು ನಾವು ಅಂತ ನಾವೆಲ್ಲ ಏನು ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಒಬ್ಬ ಭಕ್ತ ಅಂತ ಹೇಳಿದಾಗ ಭಗವಂತನಿಗೆ ನನ್ನ ಭಕ್ತ ಅಂತಂದರೆ ನನ್ನ ಮಗು ಅವನು ಅಂತಾನೆ ಭಗವಂತ ತಿಳ್ಕೊತಾನೆ. ಸೊ ಈ ಕಾರಣದಿಂದ ಬಿಕಾಸ್ ಹಿ ಈಸ್ ಅ ಭಕ್ತವತ್ಸಲ, ಅವನು ತನ್ನ ಭಕ್ತನಿಗಾಗಿ ಅವನು ಯಾವ ರೂಪವನ್ನು ಬೇಕಾದರೂ ಅವನು ಧರಿಸಬಲ್ಲ. ನನ್ನ ಭಕ್ತ ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ಅವನು ಆಸೆ ಪಡ್ತಾನೆ, ನಾನು ಆ ರೀತಿಯಲ್ಲಿ ಅವನ ಬಳಿಗೆ ಹೋಗ್ತೀನಿ ಅಂತ ಹೇಳಿ ಭಗವಂತ ಈಸ್ ವೇಟಿಂಗ್ ಟು ಟೇಕ್ ದಟ್ ಫಾರ್ಮ್. ಬಿಕಾಸ್ ಭಕ್ತ ಈ ರೀತಿ ನನ್ನ ಭಕ್ತ ಅವನು ಈ ರೀತಿಯಲ್ಲಿ ನಾನು ನೋಡಬೇಕು ಅಂತ ಆಸೆ ಪಟ್ಟಿದ್ದಾನೆ. ಸೊ ಅವನ ಆಸೆಯನ್ನು ನಾನು ಪೂರೈಸಬೇಕು. ಯಾಕೆ ಅಂತಂದರೆ ಅವನು ನನ್ನ ಭಕ್ತ. ಸೊ ಭಗವಂತ ಹೀಗೆ ಭಕ್ತರಿಗಾಗಿ ಯಾವ ರೂಪವನ್ನು ಬೇಕಾದರೂ ಧರಿಸಬಲ್ಲ. ಅದರಿಂದ ಈಶ್ವರ ಅಂತ ಹೇಳಿದಾಗ ಪರಮೇಶ್ವರಸ್ಯ ಅಪಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಭಕ್ತ ಅನುಗ್ರಹಾರ್ಥ. ಸೊ ದಿ ಲಾರ್ಡ್ ಈಶ್ವರ ಹಿ ಟೇಕ್ಸ್ ದಿ ಫಾರ್ಮ್ ಇನ್ ವಿಚ್ ದಿ ಡಿವೋಟಿ ವರ್ಷಿಪ್ಸ್. ಒಬ್ಬ ಭಕ್ತ ತನ್ನ ಪರಮಾತ್ಮನನ್ನು ಯಾವ ರೀತಿಯಲ್ಲಿ ಅವನು ಆರಾಧನೆ ಮಾಡ್ತಾನೆ ಆ ರೀತಿಯಲ್ಲಿ ಆ ರೂಪದಲ್ಲಿ ಭಕ್ತನ ಅಪೇಕ್ಷೆಯಂತೆ ಅವನು ಭಕ್ತನಿಗೆ ದರ್ಶನವನ್ನು ಕೊಡ್ತಾನೆ. ಸೊ ದಿಸ್ ಈಸ್ ದಿ ಬ್ಯೂಟಿ ಆಫ್ ಫೇತ್. ಭಗವಂತ ಹೀಗೆ ಇರ್ತಾನೆ ಅನ್ನುವಂತಹದ್ದು ನನ್ನ ನಂಬಿಕೆ, ಭಗವಂತ ಹೀಗೆ ನನ್ನ ಮುಂದೆ ಬರ್ತಾನೆ ಅನ್ನುವಂತಹದ್ದು ನನ್ನ ನಂಬಿಕೆ. ದಟ್ ಈಸ್ ಮೈ ಫೇತ್. ಅಷ್ಟರ ಮಟ್ಟಿಗೆ ನಾನು ಭಗವಂತನಲ್ಲಿ ವಿಶ್ವಾಸವನ್ನು ಇಟ್ಟಿದ್ದೀನಿ. ಹೀಗೆ ಹೇಳಿದಾಗ ಒಂದು ಪ್ರಶ್ನೆ ಬರುತ್ತೆ ನಮ್ಮಲ್ಲಿ, ಭಗವಂತನನ್ನು ಭಕ್ತವತ್ಸಲ ಅಂತ ಹೇಳ್ತೀಯ, ಇಟ್ ಈಸ್ ಓಕೆ. ಈಗ ನಾನು ಇಷ್ಟಪಡುವಂತೆ ಅವನು ನನಗೆ ದರ್ಶನವನ್ನು ಕೊಡ್ತಾನೆ, ಆ ರೀತಿಯಲ್ಲಿ ಅವನು ಬರ್ತಾನೆ ಅಂತಂದರೆ, ಅವನು ಆ ರೀತಿ ಬರಬೇಕು ಅಂತಂದರೆ ನನ್ನ ಆಟಿಟ್ಯೂಡ್ ಯಾವ ರೀತಿ ಇರಬೇಕು? ಸೊ ವಾಟ್ ಐ ಶುಡ್ ಡೂ ಫಾರ್ ದಿಸ್? ನಾನು ಏನು ಮಾಡಬೇಕು ಅದಕ್ಕೆ? ಬಟ್ ಪರಮಾತ್ಮ ಅಂತ ಹೇಳಿದಾಗ, ನಾನು ಅವನ ಭಕ್ತ ಅಂತ ಅಂದಾಗ ಇಟ್ ಈಸ್ ಪಾಸಿಬಲ್.
ಬಟ್ ಇಟ್ ಈಸ್ ಪಾಸಿಬಲ್, ಬಟ್ ಇಟ್ ಈಸ್ ನಾಟ್ ವೆರಿ ಈಸಿ. ಯಾಕೆ ಅಂತಂದರೆ ನಾವು ಸಂತ ತ್ಯಾಗರಾಜ ಅವ್ರ ಬಗ್ಗೆ ಕೇಳಿದ್ದೀವಿ. ಅವರಿಗೆ ಪರಮಾತ್ಮ ಶ್ರೀರಾಮನ ಮೇಲೆ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ಭಕ್ತಿಯನ್ನು ಅವ್ರು ಹೊಂದಿದ್ರು. ಅವರು ಸರಿಸುಮಾರು 96 ಕೋಟಿ ರಾಮನಾಮವನ್ನು ಜಪ ಮಾಡಿದ್ರು ಅಂತ ಹೇಳ್ತಾರೆ. ಸಂತ ತ್ಯಾಗರಾಜರು ಭಗವಂತ ಶ್ರೀರಾಮನ ನಾಮ ಜಪ ಅದು 96 ಕೋಟಿ ಬಾರಿ ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ಬಾರಿ ಅವರ ಬಾಯಿಯಿಂದ ಶ್ರೀರಾಮ ಅನ್ನುವಂತಹ ಒಂದು ನಾಮ ಜಪ ಬಂದಾಗ ಅವರ ಮನಸ್ಸು ಸಂಪೂರ್ಣವಾಗಿ ಶ್ರೀರಾಮನನ್ನು ಹೊರತುಪಡಿಸಿದ್ರೆ ಆ ಮನಸ್ಸಿನಲ್ಲಿ ಇನ್ನೇನೂ ಇರ್ತಿರ್ಲಿಲ್ಲ. ಸಾಮಾನ್ಯವಾಗಿ ಮನಸ್ಸು ಅಂತ ಹೇಳಿದಾಗ ಮೈಂಡ್ ಈಸ್ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್ ಅಂತ ಹೇಳ್ತಾರೆ. ಮನಸ್ಸು ಅಂತಂದ್ರೆ ಈ ರೀತಿಯಲ್ಲಿ ಆ ಮನಸ್ಸನ್ನು ಜಾಗದಲ್ಲಿ ಈ ಯೋಚನೆಗಳು, ಆಲೋಚನೆಗಳು ಅನ್ನುವಂತಹದ್ದು, ಥಾಟ್ಸ್ ಅನ್ನುವಂತಹದ್ದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸಾವಿರಾರು ಥಾಟ್ಸ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ದಿ ಮೈಂಡ್ ಅಂತ ಹೇಳ್ತಾರೆ. ಬಟ್ ಸಂತ ತ್ಯಾಗರಾಜರು ಪರಮಾತ್ಮ ಶ್ರೀರಾಮನನ್ನ ಕುರಿತು ನಾಮಜಪವನ್ನ ಮಾಡಬೇಕಾದ್ರೆ ಒಂದು ಬಾರಿ ಅವರು ಶ್ರೀರಾಮ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಆ ಶ್ರೀರಾಮನನ್ನು ಹೊರತುಪಡಿಸಿದ್ರೆ ಇಡೀ ಮನಸ್ಸಿನ ಪೂರ್ತಿ ಶ್ರೀರಾಮ, ದಟ್ಸ್ ಆಲ್. ಬೇರೆ ಅಲ್ಲಿ ಇನ್ನೇನು ಇರ್ತಿರ್ಲಿಲ್ಲ. ಸೊ ದಟ್ ಈಸ್ ದಿ ಫೇತ್, ದಟ್ ಈಸ್ ದಿ ಶ್ರದ್ಧೆ. ಸೊ ಹಿಸ್ ಮೈಂಡ್, ಅವರ ಈ ತ್ಯಾಗರಾಜರ ಮನಸ್ಸು ಹೇಗೆ ಅಂತಂದ್ರೆ ಇಟ್ ಈಸ್ ಸೋ ಫರ್ಮ್. ಮೈಂಡ್ ವಾಸ್ ಸ್ಟಿಲ್ ಟೋಟಲಿ ಫಿಕ್ಸ್ಡ್ ಅಪಾನ್ ಶ್ರೀರಾಮ. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಫಾರ್ ಸಚ್ ಎ ಡಿವೋಟಿ. ಅಂತಹ ತ್ಯಾಗರಾಜರಿಗೆ ಶ್ರೀರಾಮ ರಾಮನಾಗಿ ದರ್ಶನ ಕೊಟ್ಟ ಅನ್ನುವಂತಹದ್ರಲ್ಲಿ ಸಂಶಯನೇ ಇರಲ್ಲ. ಸೊ ಇಟ್ ಈಸ್ ಪಾಸಿಬಲ್, ಬಟ್ ನಾಟ್ ವೆರಿ ಈಸಿ. ಯಾಕೆ ಅಂತಂದರೆ 96 ಬಾರಿ ಅವರು 96 ಕೋಟಿ ಬಾರಿ ರಾಮನಾಮ ಜಪವನ್ನು ಮಾಡಿದಾಗ ಈಕ್ವಲಿ ಅವರ ಮನಸ್ಸಿನಲ್ಲಿ ಶ್ರೀರಾಮನನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇರಲಿಲ್ಲ. ನಾವು ಆ ರೀತಿ ಪರಮಾತ್ಮನನ್ನು, ನಮ್ಮಲ್ಲಿ ಅಷ್ಟು ಶ್ರದ್ಧೆ ಇದೆಯಾ, ನಾನು ಕೂಡ ಆ ರೀತಿ ಭಗವಂತನನ್ನು ಆರಾಧನೆ ಮಾಡ್ತೀನ, ಹಾಗೆ ನನ್ನ ಕೈನಲ್ಲೂ ಇದು ಸಾಧ್ಯ ಅನ್ನುವಂತಹದ್ದಾದರೆ ತ್ಯಾಗರಾಜರಿಗೆ ಶ್ರೀರಾಮ ಅಪಿಯರ್ ಆದ, ನನಗೆ ನನ್ನ ಇಷ್ಟ ದೈವ ಯಾರು ಅನ್ನುವಂತಹದ್ದನ್ನು ನಾನು ಆಯ್ಕೆ ಮಾಡಿಕೊಂಡು ಅಂತಹ ಭಗವಂತನನ್ನು ನಾನು ಅದೇ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಅವನನ್ನು ಕುರಿತು ಚಿಂತನೆ ಮಾಡಿದ್ರೆ ನನಗೂ ಕೂಡ ಭಗವಂತ ನಾನು ಯಾವ ರೀತಿಯಲ್ಲಿ ಇಷ್ಟಪಟ್ಟಿದ್ದೀನಿ ಆ ರೀತಿಯಲ್ಲಿ ನನ್ನ ಮುಂದೆ ಬರೋದರಲ್ಲಿ ಸಂಶಯ ಇಲ್ಲ. ಸೊ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂತಹದ್ದೇನು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಫೇತ್. ಆ ನಮ್ಮ ಮನಸ್ಸು ಅಂತ ಏನಿದೆ ಆ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನ ಮೇಲೆ ನಾವು ಇರಿಸಬೇಕು. ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಹೊರತುಪಡಿಸಿದ್ರೆ ಅಲ್ಲಿ ಇನ್ಯಾರೂ ಇಲ್ಲ, ಅಲ್ಲಿ ಇನ್ನೇನು ಇರಬಾರ್ದು. ಸೊ ಮನಸ್ಸು ಬೇರೆ ಇನ್ನೆಲ್ಲೂ ಹೋಗಬಾರ್ದು. ಯಾವಾಗ ನಮ್ಮ ಇಷ್ಟ ದೈವನನ್ನು ನಾವು ಮನಸ್ಸಿಗೆ ಕೊಟ್ಬಿಟ್ಟಿದ್ದೀವಿ ಆ ಮನಸ್ಸು ಆ ಇಷ್ಟ ದೈವನನ್ನು ಬಿಗಿಯಾಗಿ ಹಿಡ್ಕೊಂಡು ಅಲ್ಲೇ ಇರಬೇಕು, ನಮ್ಮ ಜೊತೆನಲ್ಲೇ ಇರಬೇಕು. ಆ್ಯಂಡ್ ಇಫ್ ಯು ಕ್ಯಾನ್ ಡೂ ದಿಸ್ ವಿ ವಿಲ್ ಆಲ್ಸೋ ಗೆಟ್ ದಿ ಪರಮಾತ್ಮ ದರ್ಶನ. ಇದು ಇಟ್ ಈಸ್ ಪಾಸಿಬಲ್ ಟು ಹ್ಯಾವ್ ದಿ ಪರಮಾತ್ಮ ದರ್ಶನ by focusing, but ಈಶ್ವರ ದರ್ಶನ ಶುಡ್ ನಾಟ್ ಬಿ ದಿ ಮೇನ್ ಫೋಕಸ್. ವೇದಾಂತ ಏನು ಹೇಳುತ್ತೆ ಅಂತಂದರೆ ಇಟ್ ಶುಡ್ ನಾಟ್ ಬಿ ದಿ ಮೇನ್ ಫೋಕಸ್ ಆಫ್ ಈಶ್ವರ ದರ್ಶನ. ಯಾಕೆ ಹಾಗೆ ಹೇಳುತ್ತೆ? ಬಿಕಾಸ್ ನಾವು ಪರಮಾತ್ಮ ಅಂತ ಹೇಳಿದಾಗ ನಾನು ಅವನನ್ನು ರಾಮ ಅಂತ ಕರೆದ್ರೆ ಅವನು ರಾಮನಾಗಿ ಬರ್ತಾನೆ, ಅಥವಾ ನಾನು ಅವನನ್ನು ಕೃಷ್ಣ ಅಂತ ಕರೆದ್ರೆ ಅವನು ಕೃಷ್ಣನಾಗಿ ಬರ್ತಾನೆ.
ಕೃಷ್ಣನಾಗಿ ಬರ್ತಾನೆ, ಕೃಷ್ಣನಾಗಿ ಹೋಗ್ತಾನೆ. ಬಟ್ ವೇದಾಂತ ಏನು ಹೇಳುತ್ತೆ ಅಂತಂದರೆ, ದಿಸ್ ಕಮಿಂಗ್ ಆ್ಯಂಡ್ ಗೋಯಿಂಗ್ ಪರಮಾತ್ಮ ಈಸ್ ನಾಟ್ ರಿಯಲ್. ಬಿಕಾಸ್ ಶಾಸ್ತ್ರ ಮತ್ತು ನಮ್ಮ ವೇದಾಂತ ಏನು ಹೇಳುತ್ತೆ, ಭಗವಂತ ಅಂತ ಹೇಳಿದಾಗ ಹಿ ಈಸ್ ಎವ್ರಿವೇರ್ ಆ್ಯಂಡ್ ಹಿ ಕ್ಯಾನ್ ಟೇಕ್ ಎನಿ ಫಾರ್ಮ್. ಹಿ ಈಸ್ ಎವ್ರಿವೇರ್ ಆ್ಯಂಡ್ ಹಿ ಕ್ಯಾನ್ ಟೇಕ್ ಎನಿ ಫಾರ್ಮ್ ಅಂತಂದಾಗ ನೀ ಅವನನ್ನು ರಾಮ ಅಂತ ಹೇಳಿ ರಾಮನಾಗಿ ಕರೆಸ್ಕೋತೀಯ, ರಾಮನಾಗಿ ಬರ್ತಾನೆ, ನಿನ್ನ ಜೊತೆ ಏನು ಅವನು ಇರೋದಿಲ್ಲ, ರಾಮನಾಗಿ ಅವನು ಹೊರಟೋಗ್ತಾನೆ. ಯಾಕೆಂತಂದರೆ ನಿನ್ನ ಮನಸ್ಸನ್ನು ಆ ರೀತಿ ನಿರಂತರವಾಗಿ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಒಂದು ಸ್ವಲ್ಪ ಮನಸ್ಸು ಚಂಚಲ ಆಯಿತು ಅಂತಂದಾಗ ಯಾವ ರಾಮ ನಿನಗಾಗಿ ಬಂದಿದ್ದ ಆ ರಾಮ ಅಲ್ಲಿರೋದಿಲ್ಲ, ಅವನು ಹೊರಟೋಗ್ತಾನೆ. ಬಟ್ ಭಗವಂತನನ್ನು ನಾವು ಸತ್ಯ ಅಂತ ಯಾಕೆ ಕರಿತೀವಿ ಅಂತಂದರೆ ಅವನು ಶಾಶ್ವತ, ಬಂದು ಹೋಗುವಂತಹ ದೇವರಲ್ಲ ಅವನು. ಭಗವಂತ ಅಂತ ಹೇಳಿದಾಗ ಅವನು ಬರ್ತಾನೆ ಹೋಗ್ತಾನೆ ಅಂತ ನಾವೇನು ಮಾತನಾಡ್ತೀವಿ ಅದರಲ್ಲಿ ಅರ್ಥವೇ ಇಲ್ಲ. ಇಟ್ ಈಸ್ ನಾಟ್ ದಿ ಟ್ರೂತ್. ಬಂದು ಹೋಗುವಂತಹ ಪರಮಾತ್ಮನಿಗಿಂತ ನಮ್ಮ ಶಾಸ್ತ್ರ ವೇದಾಂತಗಳು ಹೇಳುವಂತೆ ಭಗವಂತ ಅಂತಂದಾಗ ಹೀ ಈಸ್ ಹಿಯರ್ ಓನ್ಲಿ, ಹೀ ಈಸ್ ಎವ್ರಿವೇರ್. ಅವನು ಎಲ್ಲ ಕಡೆ ಇದ್ದಾನೆ ಅಂತಂದ ಮೇಲೆ ಅವನು ಇಲ್ಲೂ ಇದ್ದಾನೆ. ಅವನು ಇಲ್ಲಿದ್ದಾನೆ ಅಂತಂದ ಮೇಲೆ ಅವನನ್ನು ನಾನು ಕರೆಸ್ಕೊಳ್ಳೋದು, ರಾಮನಾಗಿ ಬಾ, ಕೃಷ್ಣನಾಗಿ ಬಾ, ಶಿವನಾಗಿ ಬಾ, ಇದೆಲ್ಲ ಯಾಕೆ ಬೇಕು? ಭಗವಂತ ಅಂತ ಒಬ್ಬ ಇದ್ದಾನೆ, ಹಿ ಈಸ್ ಫಾರ್ಮ್ಲೆಸ್, ನಿರ್ಗುಣ ನಿರಾಕಾರ ಭಗವಂತ ಅಂತ ನಮ್ಮ ಶಾಸ್ತ್ರ ವೇದಾಂತಗಳು ಪರಮಾತ್ಮನ ಒಂದು ಸ್ವಭಾವ, ಅವನ ಪರಿಚಯ, ಅವನ ನೇಚರ್ ಅದನ್ನು ತಿಳಿಸ್ಕೊಡ್ಬೇಕಾದ್ರೆ ಅವನನ್ನು ಸಂತೋಷ, ಹೀಸ್ ಆನಂದ ಸ್ವರೂಪಿ, ಸಂತೋಷ ಸ್ವರೂಪಿ ಅಂತ ಹೇಳುತ್ತೆ. ದಟ್ ಮೀನ್ಸ್ ಭಗವಂತ ಅಂತ ಹೇಳಿದಾಗ ಅವನ ಸ್ವಭಾವವನ್ನು ಕುರಿತು ಹೇಳುತ್ತೆ ಹೊರತು ಅವನ ರೂಪವನ್ನು ಕುರಿತು ಅವನು ಹೀಗಿರ್ತಾನೆ ಅಂತ ಎಲ್ಲೂ ಹೇಳಿಲ್ಲ. ಸೊ ಭಗವಂತನನ್ನು ರಾಮ ಅಂತ ನಾ ಯಾಕೆ ಕರೀತೀನಿ ಅಂತಂದರೆ, ರಾಮ ಈಸ್ ಮೈ ಆರಾಧ್ಯ ದೈವ, ಆರ್ ಕೃಷ್ಣ ಈಸ್ ಮೈ ಆರಾಧ್ಯ ದೈವ, ಆರ್ ಶಿವ ಈಸ್ ಮೈ ಆರಾಧ್ಯ ದೈವ, ದಟ್ಸ್ ಆಲ್. ಸೊ ನೀನು ರಾಮ ಅಂತ ಹೇಳಿದಾಗ ಅವನು ರಾಮನಾಗಿ ಬರ್ತಾನೆ, ಮತ್ತು ರಾಮನಾಗಿ ಅವನು ಹೊರಟೋಗ್ತಾನೆ. ಬಂದು ಹೋಗುವಂತಹ ದೇವರನ್ನ ಯಾಕೆ ನಂಬ್ತೀಯ ನೀನು? ಅದ್ರ ಬದಲು ವೇದಾಂತ ಮತ್ತು ಶಾಸ್ತ್ರ ಏನು ಹೇಳುತ್ತೆ, ಪರಮಾತ್ಮ ಅಂತಂದಾಗ ಹೀ ಈಸ್ ಎವ್ರಿವೇರ್, ಹೀ ಈಸ್ ಎವ್ರಿವೇರ್ ಆ್ಯಂಡ್ ಹೀ ಕ್ಯಾನ್ ಟೇಕ್ ಎನಿ ಫಾರ್ಮ್. ಅವನಿಗೆ ಆ ಶಕ್ತಿ ಇದೆ. ನೀನು ಅವನನ್ನು ರಾಮ ಕೃಷ್ಣ ಅಂತ ಹೇಳಿಬಿಟ್ಟು ಯಾಕೆ ಅವನ ಆ ಶಕ್ತಿಯನ್ನು ನೀನು ಆ ಒಂದು ಲಿಮಿಟ್ ಮಾಡ್ತಾ ಇದೆಯಾ ಅವನ ಶಕ್ತಿಯನ್ನು? ಸೊ ಹೀ ಈಸ್ ಸರ್ವಶಕ್ತ. ಯು ಬಿಲೀವ್ ದಟ್, ಯು ಅಂಡರ್ಸ್ಟ್ಯಾಂಡ್ ಹಿಸ್ ಮಹಿಮೆ. ದಿಸ್ ಈಸ್ ದಿ ಗ್ಲೋರಿ ಆಫ್ ದಿ ಪರಮಾತ್ಮ. ದಿಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಅದರಿಂದ ಪರಮಾತ್ಮ ಹೀಸ್ ಎಲ್ಲ ಕಡೆ ಇದ್ದಾನೆ, ಇಲ್ಲೂ ಇದ್ದಾನೆ ಅಂತ ಹೇಳಿದಾಗ, ಅದನ್ನು ಅರ್ಥ ಮಾಡಿಕೊಂಡಾಗ ಅಲ್ಲಿ ಸಿಗುವಂತಹ ತೃಪ್ತಿ, ಭಗವಂತ ಇಲ್ಲೇ ಇದ್ದಾನೆ ಅಂತ ಹೇಳಿ ಅದನ್ನು ನಾವು ಅರ್ಥ ಮಾಡ್ಕೋತೀವಲ್ಲ, ಆಗ ಸಿಗುವಂತಹ ತೃಪ್ತಿ ದರ್ಶನದಿಂದ ಸಿಗೋದಿಲ್ಲ. ಪರಮಾತ್ಮನನ್ನು ನಾನು ನೋಡಿದೆ ಅಂತ ಹೇಳಿದಾಗ ಆ ತೃಪ್ತಿ ಸಿಗೋದಿಲ್ಲ. ಯಾಕೆ ಅಂತಂದರೆ ಬಂದ ಭಗವಂತ ಹೊರಟೋಗಿರ್ತಾನೆ, ಆದರೆ ಭಗವಂತ ಇಲ್ಲೇ ಇದ್ದಾನೆ ಎನ್ನುವಂತಹದ್ದು ದ ತೃಪ್ತಿ ಈಸ್ ನಿರಂತರ. ಸೊ ದ ರಿಯಾಲಿಟಿ ಏನು ಅಂತಂದರೆ ಭಗವಂತ ಈಸ್ ಹಿಯರ್, ಹೀ ಈಸ್ ಎವ್ರಿವೇರ್. ಬಂದು ಹೋಗುವಂತಹದ್ದು ಅಷ್ಟು ತೃಪ್ತಿಯನ್ನು ಕೊಡೋದಿಲ್ಲ. ಥಿಂಕ್ ಅಬೌಟ್ ದಿಸ್ ರಿಯಾಲಿಟಿ. ಸೊ ದಿಸ್ ಆರಾಧನಾ ಅಥವಾ ಪೂಜೆ, ಹಾಗಾದರೆ ಇದನ್ನೆಲ್ಲ ನಾವು ಯಾಕೆ ಮಾಡ್ತೀವಿ? ಭಗವಂತ ಅಂತ ಹೇಳಿದಾಗ ಅವನನ್ನು ಫಾರ್ಮ್ಲೆಸ್ ಅಂತ ಹೇಳಿಬಿಟ್ಟು ಅವನನ್ನು ಆ ರೀತಿಯಲ್ಲಿ ನೋಡೋದ್ರಿಂದ ಹೆಚ್ಚು ತೃಪ್ತಿಯನ್ನು ಸಿಗತ್ತೆ ಅಂತ ಹೇಳಿದ ಮೇಲೆ, ಒಂದು ಮೂರ್ತಿಯನ್ನು ಇಟ್ಕೊಂಡು, ಒಂದು ಆಲ್ಟರ್, ಒಂದು ಇಮೇಜನ್ನು ಇಟ್ಕೊಂಡು ಅದಕ್ಕೆ ಅಲಂಕಾರ ಮಾಡಿ ಅದನ್ನು ಭಗವಂತ ಅಂತ ಒಪ್ಕೊಳ್ಳುವಂತಹದ್ರಿಂದ ಈ ರೀತಿಯ ಆರಾಧನೆ, ಪೂಜೆ ಎನ್ನುವಂತಹದ್ದು ಅದರಿಂದ ಏನು ಪ್ರಯೋಜನ? ಬಟ್ ದಿ ಆರಾಧನಾ ಆಫ್ ದಿ ಭಗವಂತ, ದಿ ಪೂಜೆ ಆಫ್ ದಿ ಪರಮಾತ್ಮ
ಇಟ್ ವಿಲ್ ಪ್ರಿಪೇರ್ ಅಸ್ ಫಾರ್ ದ ನೆಕ್ಸ್ಟ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಯಾವುದದು? ಈಶ್ವರ ಜ್ಞಾನ, ಪರಮಾತ್ಮನ ಬಗ್ಗೆ ಒಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂತಹದ್ದು. ಸೊ ಇಲ್ಲಿ ಈಶ್ವರ ಜ್ಞಾನ ಅಂತ ಹೇಳಿದಾಗ there are 3 factors involved in this ಈಶ್ವರ ಜ್ಞಾನ. ಅದೇನು ಅಂತಂದರೆ, ಒಬ್ಬ ಭಕ್ತ ಅಂತ ಹೇಳಿದಾಗ ಅವನಿಗೆ ಮುಖ್ಯವಾಗಿ ಮತ್ತು ಪ್ರಾಮಾಣಿಕವಾಗಿ ನಾನು ಭಗವಂತನನ್ನು ನೋಡಬೇಕು, ಅವನನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ದಿಸ್ ಭಗವಂತ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ಈ ರೀತಿಯ ಒಂದು ತೀವ್ರವಾದ ಬಯಕೆ, ದ ಇಂಟೆನ್ಸ್ ಡಿಸೈರ್ ಅಂತ ಹೇಳ್ತಾರೆ. ತೀವ್ರವಾದ ಬಯಕೆ ಅಂತಂದರೆ ದ ಇಂಟೆನ್ಸ್ ಡಿಸೈರ್. ಸೊ ಇಂತಹ ಒಂದು ಇಂಟೆನ್ಸ್ ಡಿಸೈರ್ ನಮ್ಮಲ್ಲಿ ಇರಬೇಕು. ನಮ್ಮ ಬಯಕೆ ಆ ರೀತಿಯಲ್ಲಿದ್ದಾಗ ನಮ್ಮನ್ನು ನಾವು ಭಕ್ತ ಅಂತ ಕರ್ಕೋಬಹುದು. ಈ ಆತ್ಮವಿಚಾರ ಅಥವಾ ಪರಮಾತ್ಮ ವಿಚಾರ ಅಂದರೆ ದೇವರು ಅಂತಂದ್ರೆ ಏನು, ದೇವರು ಯಾರು, ಹೀಗೆ ಒಂದು ಆತ್ಮವಿಚಾರದ ಬಗ್ಗೆ, ಪರಮಾತ್ಮನ ವಿಚಾರದ ಬಗ್ಗೆ ಒಂದು ಆಸಕ್ತಿ ನಮ್ಮಲ್ಲಿರಬೇಕು. ಸೊ ಇಂಟ್ರೆಸ್ಟ್ ಟು ನೋ ದಿ ಆತ್ಮವಿಚಾರ. ಹೀಗೆ ಇಂತಹ ಒಂದು ತೀವ್ರವಾದ ಬಯಕೆಯನ್ನು ನಾನು ಹೊಂದಿದ್ದೀನಿ ಅಂತಂದಾಗ ದೆನ್ ಐ ಆಮ್ ಕಾಲ್ಡ್ ಜಿಜ್ಞಾಸು. ಸೊ ದಿಸ್ ಟೈಪ್ ಆಫ್ ಡಿವೋಷನ್, ಇಂತಹ ಭಕ್ತಿಯನ್ನು ಜಿಜ್ಞಾಸು ಭಕ್ತಿ ಅಂತ ಕರೆಯುತ್ತೆ ನಮ್ಮ ವೇದಾಂತ. ಒಬ್ಬ ಸಾಮಾನ್ಯವಾದ ಭಕ್ತ, ಇನ್ ಆರ್ಡಿನರಿ ಡಿವೋಟಿ ಅಂತ ಹೇಳಿದಾಗ, ಮುಖ್ಯವಾಗಿ ಅವನು ದೇವರು ಅಂತ ಹೇಳಿದಾಗ ಆ ಪರಮಾತ್ಮನಲ್ಲಿ ಅವನು ಅನೇಕ ಬೇಡಿಕೆಗಳನ್ನು ಇಡ್ತಾನೆ. ಒಬ್ಬ ಜಿಜ್ಞಾಸು ಪರಮಾತ್ಮ ಅಂತ ಹೇಳಿದಾಗ ಹೇಗೆ ಅವನನ್ನು ಸರ್ವಶಕ್ತ ಅಂತ ತಿಳ್ಕೊಂಡಿರ್ತಾನೆ, ಸಿಮಿಲರ್ಲಿ ಈವನ್ ದಿ ಆರ್ಡಿನರಿ ಭಕ್ತ ಅಂತಂದರೆ ಸಾಮಾನ್ಯವಾದ ಒಬ್ಬ ಭಕ್ತ ಕೂಡ ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ಸರ್ವಶಕ್ತ. ನಾನು ಏನಾದ್ರು ಕೇಳಿದ್ರೆ ಅದನ್ನು ಕೊಡುವಂತಹ ಶಕ್ತಿ ಅವನಿಗಿದೆ ಅನ್ನುವಂತಹದ್ದನ್ನು ಈವನ್ ಒಬ್ಬ ಸಾಮಾನ್ಯ ಭಕ್ತ ಕೂಡ ಅರ್ಥ ಮಾಡ್ಕೊಂಡಿರ್ತಾನೆ. ಸೊ ಈ ಪ್ರಕಾರ ಎನ್ ಆರ್ಡಿನರಿ ಡಿವೋಟಿ ಭಗವಂತ ಅಂತ ಹೇಳಿದಾಗ ಅವನು ನನಗೆ ಬೇಕಾಗಿರುವಂತಹದ್ದನ್ನು ಕೊಡ್ತಾನೆ. ಹಿ ಈಸ್ ಎ ಪ್ರೊವೈಡರ್. ಸೊ ಭಗವಂತ ಈಸ್ ಎ ಪ್ರೊವೈಡರ್ ಅಂತ ಅಂದ ಮೇಲೆ ಐ ಹ್ಯಾವ್ ಗಾಟ್ ಎ ಬಿಗ್ ಲಿಸ್ಟ್. ನನಗೆ ಇಂತಹ ಅನೇಕಗಳು ಬೇಕು ಜೀವನದಲ್ಲಿ. ಆಗ ನನ್ನ ಬದುಕಿನಲ್ಲಿ ಒಂದು ಅರ್ಥ ಇರುತ್ತೆ. ಇವುಗಳನ್ನೆಲ್ಲ ನಾನು ಪಡ್ಕೋಬೇಕು ನನ್ನ ಲೈಫ್ ಟೈಮಲ್ಲಿ. ಐ ಹ್ಯಾವ್ ಗಾಟ್ ಸೋ ಮೆನಿ ಐಟಮ್ಸ್, ಒಂದಾದ್ಮೇಲೆ ಒಂದು ಅಂತ ಹೇಳಿ ಐ ಹ್ಯಾವ್ ಎ ಲಿಸ್ಟ್. ಅವೆಲ್ಲ ನನಗೆ ಬೇಕು. ಅದು ನನಗೆ ಸಿಕ್ಕಿದ ಮೇಲೆ ಐ ಆಮ್ ಹ್ಯಾಪಿ ಇನ್ ದಿಸ್. ಈ ಒಂದು ಜೀವನದಲ್ಲಿ ನಾನು ಐ ಆಮ್ ಹ್ಯಾಪಿ ಅಂತ ಹೇಳ್ಕೋಬಹುದು. ಸೊ ಬರೀ ಆಸೆ ಇದೆ ಅಂತ ಹೇಳಿದಾಗ ಐ ಆಮ್ ಹ್ಯಾಪಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆಸೆ ನಾನು ಪೂರೈಸ್ಕೋಬೇಕು. ಆಸೆ ಪೂರೈಸ್ಕೊಳ್ಳೋದು ಅಂತಂದ್ರೆ ಏನು? ಈಗ ನಾನು ಅನೇಕ ವಸ್ತುಗಳು ಇಂತಹದ್ದೆಲ್ಲ ನನಗೆ ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೋತೀನಿ. ಆ ವಸ್ತುಗಳೆಲ್ಲ ನನ್ನ ಹತ್ರ ಬಂದಾಗ ಐ ವಿಲ್ ಸೇ ಐ ಆಮ್ ಹ್ಯಾಪಿ ನೌ. ನನಗೇನೇನು ಬೇಕಿತ್ತು ಅದೆಲ್ಲ ನನಗೆ ಸಿಕ್ತು ಅಂತ ಹೇಳಿ ಐ ಫೀಲ್ ಹ್ಯಾಪಿ. ಸೊ ನನಗೆ ಇಂತಹದ್ದೆಲ್ಲ ಬೇಕು ಅಂತಂದಾಗ ಅದನ್ನು ಕೊಡೋನು ಯಾರು? ದಿ ಭಗವಂತ. ಹೀ ಈಸ್ ಎ ಪ್ರೊವೈಡರ್. ಆದ್ದರಿಂದ ಅವನ್ನೆಲ್ಲ ಕೊಡ್ತಾನೆ ಅಂತಂದ ಮೇಲೆ ನಾನು ಅವನನ್ನು ಪ್ರಾರ್ಥನೆ ಮಾಡ್ತೀನಿ, ನಾನು ಅವನನ್ನು ಕೇಳ್ಕೋತೀನಿ. ಸೊ ಇಲ್ಲಿ ಇಂತಹ ಭಕ್ತನನ್ನು ಅರ್ಥಾರ್ಥಿ ಭಕ್ತ ಅಂತ ಕರೀತಾರೆ. ದಟ್ ಮೀನ್ಸ್ ಅವನಿಗೇನು ಅಂತಂದರೆ ಜೀವನದಲ್ಲಿ ಕೆಲವು ವಸ್ತುಗಳು ಬೇಕು ಅವನಿಗೆ ಭಗವಂತ ಬೇಡ, ಬಟ್ ಭಗವಂತನ ಮೂಲಕ ಅವನಿಗೆ ಬೇಕಾಗಿರುವಂತಹ ಕೆಲವು ವಸ್ತುಗಳು ಬೇಕು. ಸೊ ಈ ವಸ್ತುಗಳ ಕಾರಣದಿಂದಾಗಿ ಅವನು ಭಗವಂತನನ್ನು ಭಕ್ತಿ ಮಾಡ್ತಾನೆ. ಭಗವಂತ ನನಗೆ ನೀನೇ ಬೇಕು ಅಂತ ಹೇಳಿ ಭಗವಂತನಿಗಾಗಿ ಅವನು ಭಕ್ತಿ ಮಾಡ್ತಾ ಇಲ್ಲ ಭಗವಂತನನ್ನು.
ಕೇವಲ ಕೆಲವು ಲೌಕಿಕ ವಸ್ತುಗಳ ಕಾರಣದಿಂದಾಗಿ ಅವುಗಳನ್ನು ಪಡ್ಕೋಬೇಕು ಅಂತ ಹೇಳಿ ಅವುಗಳನ್ನು ಕೊಡೋನು ಯಾರು ಅಂತಂದರೆ ದಿಸ್ ಭಗವಂತ. ಆದ್ದರಿಂದ ನಾನು ಈ ಭಗವಂತನನ್ನು ಭಕ್ತಿ ಮಾಡ್ತೀನಿ. ಸೊ ನನಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನನ್ನ ಲಿಸ್ಟಲ್ಲಿ ಇದೆಯಲ್ಲ, ಈ ಐಟಮ್ಸ್ಗಳೆಲ್ಲ ನನಗೆ ಸಿಗಬೇಕು, ಈ ವಸ್ತುಗಳೆಲ್ಲ ನನಗೆ ಸಿಗಬೇಕು. ಸೊ ಭಗವಂತ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಭಗವಂತ ಶುಡ್ ಪ್ರೊವೈಡ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಹಿ ಈಸ್ ದಿ ಗಿವರ್. ಆದ್ದರಿಂದ ನಾನು ಅವನನ್ನು ಭಕ್ತಿ ಮಾಡ್ತೀನಿ. ಸೊ ನನ್ನ ಭಕ್ತಿ ಯಾಕೆ ಅಂತಂದರೆ ನನಗೆ ಈ ವಸ್ತುಗಳೆಲ್ಲ ಸಿಗತ್ತಲ್ಲ ಅಂತ ಹೇಳಿ ನಾನು ಭಗವಂತನನ್ನು ಭಕ್ತಿ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನನಗೆ ದೀಸ್ ವಸ್ತುಗಳು ಇಂಪಾರ್ಟೆಂಟ್, ನಾಟ್ ದಿ ಪರಮಾತ್ಮ. ಸೊ ದಿಸ್ ಈಸ್ ಅರ್ಥಾರ್ಥಿ ಭಕ್ತ. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಟೈಪ್ ಆಫ್ ಭಕ್ತ, ಆರ್ತ ಭಕ್ತ ಅಂತಂದರೆ ಈ ಆರ್ತ ಭಕ್ತ ಅಂತಂದರೆ ಒಬ್ಬ ಡಿವೋಟಿ. ಅವನಿಗೇನು ಅಂತಂದರೆ ಏನೇನೋ ಕಷ್ಟಗಳು ಬಂದಿರುತ್ತೆ, ಸಂಕಷ್ಟಗಳನ್ನ ಎದುರಿಸ್ತಾ ಇರ್ತಾನೆ. ಸೊ ಹಿ ಈಸ್ ಗೋಯಿಂಗ್ ಥ್ರೂ ದಿ ವೆರಿ ಡಿಫಿಕಲ್ಟ್ ಸಿಚುಯೇಷನ್ಸ್ಗಳಲ್ಲಿ ಹೋಗ್ತಾ ಇರ್ತಾನೆ. ಆಗ ಇವುಗಳಿಂದ ಅವನು ಪಾರಾಗಬೇಕು. ಸೊ ಇವೆಲ್ಲ ದುಃಖ, ತೊಂದರೆ, ಅನೇಕ ಸಂಕಷ್ಟಗಳ ಸರಮಾಲೆ, ಅವುಗಳನ್ನೆಲ್ಲ ಎದುರಿಸ್ತಾ ಅವನು ಮುಂದೆ ಹೋಗಬೇಕು. ಅಯ್ಯೋ ಇಷ್ಟೊಂದು ಕಷ್ಟ ನನಗೆ ಯಾಕೆ ಬೇಕು, ಸಾಧ್ಯವೇ ಇಲ್ಲ, ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ, ಇಷ್ಟು ಕಷ್ಟಗಳನ್ನು ನಾನು ಹೇಗೆ ಅನುಭವಿಸಲಿ. ಸೊ ಅವನು ಬೇರೆ ಏನು ಕೇಳ್ಕೊತಾ ಇಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊತಾ ಇಲ್ಲ. ಯಾಕೆ ಅಂತಂದರೆ ಈಗ ಅವನು ಸುತ್ತಲೂ ಅವನಿಗೆ ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತಂದರೆ ಅನೇಕ ಸಂಕಷ್ಟಗಳು ಬಂದು ಎದುರುಗಡೆ ನಿಂತುಬಿಟ್ಟಿದೆ. ಆ ಸಂಕಷ್ಟಗಳು ಅವನನ್ನು ಮುತ್ತಿ ಹಾಕಿದೆ. ಒಂದು ಬಿಡಿಸ್ಕೊಂಡ್ರೆ ಇನ್ನೊಂದು ಬಿಡಿಸ್ಕೊಂಡ್ರೆ ಇನ್ನೊಂದು ಅನ್ನೋ ಹಾಗೆ ಅನೇಕ ಸಂಕಷ್ಟಗಳ ಸರಮಾಲೆಯಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ. ಸೊ ಒಂದೋ ಎರಡೋ ಆದರೆ ನಾನು ಹೇಗೋ ತಪ್ಪಿಸ್ಕೋಬೋದಾಗಿತ್ತು. ಆದರೆ ಎಷ್ಟೊಂದು ಕಷ್ಟಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಇಷ್ಟು ಕಷ್ಟಗಳನ್ನು ದೂರ ಮಾಡಬೇಕು ಅಂತಂದರೆ ಅಂತಹ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ. ದಟ್ ಈಸ್ ವೈ ವಿ ಕಾಲ್ ಹಿಮ್ ಸರ್ವಶಕ್ತ. ಸೊ ನಾನು ಭಗವಂತನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ, ಕೇಳ್ಕೊತೀನಿ, ಬೇಡ್ಕೋತೀನಿ ಅವನನ್ನು, ಹೇ ಪರಮಾತ್ಮ, ಹೇಗಾದರೂ ಮಾಡಿ ನನ್ನ ಇಷ್ಟೊಂದು ಕಷ್ಟಗಳಲ್ಲಿ ನಾನು ಇಟ್ಟಿದ್ದೀಯಲ್ಲಪ್ಪ, ನಿನಗೇನು ಸಿಗತ್ತೆ, ದಯವಿಟ್ಟು ನನಗೆ ಇದರಿಂದ ಒಂದು ಮುಕ್ತಿ ಕೊಡು, ಪರಿಹಾರ ಮಾಡು, ಇಷ್ಟೊಂದು ಕಷ್ಟಗಳನ್ನ ನಾನು ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಅವನು ಅಳ್ತಾನೆ. ಸೊ ಆರ್ತ ಅಂತಂದರೆ ಆ ಅರ್ಥ ಬರುತ್ತೆ. ಆರ್ತ ಅಂತಂದರೆ ಅದೊಂದು ಆರ್ತನಾದ ಅಂತ ನಾವೇನು ಹೇಳ್ತೀವಿ, ಆ ಸಂಕಟದಿಂದ ಹೊರಬರುವಂತಹ ಶಬ್ದ, ಅದು ಅಳೋದು ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಆರ್ತ ಭಕ್ತ ಅವನು ಅಳ್ತಾ ಇರ್ತಾನೆ. ಬಿಕಾಸ್ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ಸೋ ಮೆನಿ ಸಫರಿಂಗ್ಸ್. ಆ ಸಫರಿಂಗ್ಸ್ಗಳನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆಗ ಅವನು ಅಳ್ತಾನೆ, ಕಿರಿಚ್ಕೋತಾನೆ, ಹೇ ಭಗವಂತ, ಇದು ಯಾವುದು ನನಗೆ ಬೇಡ, ಹೇಗಾದರೂ ಮಾಡಿ ನನ್ನನ್ನು ಇವುಗಳಿಂದ ಪಾರು ಮಾಡು ಅಂತ ಕೇಳ್ಕೊತಾನೆ. ಸೊ ಅವನಿಗೆ ಈವನ್ ಆ ಸಿಚುವೇಶನಲ್ಲಿ ಅವನಿಗೆ ಬೇಕಾಗಿರುವಂತಹದ್ದೇನು ಅಂತಂದರೆ ಈ ಸಿಚುವೇಶನ್ಸ್ಗಳಿಂದ ನಾನು ಈಚೆ ಬರಬೇಕು. ಅದಕ್ಕಾಗಿ ನಾನು ನಿನ್ನನ್ನು ಭಕ್ತಿ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನಗೆ ನೀನೇನು ಬೇಡ, ನನಗೆ ನೀನು ಬೇಡ, ಬಟ್ ನಿನ್ನ ಹತ್ರ ಒಂದು ಶಕ್ತಿ ಇದೆಯಲ್ಲಪ್ಪ, ಸರ್ವಶಕ್ತ ನೀನು, ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ನನ್ನ ಸಂಕಷ್ಟಗಳನ್ನು ನೀನು ದೂರ ಮಾಡು. ಸೊ ಇಲ್ಲೂ ಕೂಡ ಒಬ್ಬ ಭಕ್ತನಿಗೆ ಭಗವಂತ ಬೇಡ, ಕೇವಲ ತಾನು ಈ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ದಟ್ಸ್ ಆಲ್. ಸೊ ಇಲ್ಲೂ ಕೂಡ ಭಕ್ತಿ ಅಂತಂದರೆ ಆ ಭಕ್ತಿ ಯಾಕೆ ಅವನು ಭಗವಂತನ ಮೇಲೆ ಇಟ್ಟಿದ್ದಾನೆ ಅಂತಂದರೆ ಏನೋ ಒಂದು ಇಷ್ಟೆಲ್ಲ ನಾನು ಕೇಳ್ಕೊತಾ ಇರೋದ್ರಿಂದ ಈ ಪರಮಾತ್ಮ ಬಂದು ನನ್ನನ್ನು ಈ ಸಂಕಷ್ಟಗಳಿಂದ ಪಾರು ಮಾಡ್ತಾನೇನೋ. ಸೊ ನನಗೆ ಬೇಕಾಗಿರೋಂತಹದ್ದು ಈ ಕಷ್ಟಗಳಿಂದ ಈಚೆ ಬರಬೇಕು. ಸೊ ನನಗೇನು ಭಗವಂತ ಬೇಡ. ಸೊ ದಿಸ್ ಈಸ್ ಕಾಲ್ಡ್ ಆರ್ತ ಭಕ್ತ. ಬಟ್ ಒಬ್ಬ ಜಿಜ್ಞಾಸು ಭಕ್ತ ಅಂತ ಹೇಳಿದಾಗ ಆ ಜಿಜ್ಞಾಸು ಭಕ್ತ ಅವನಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು, ಅವನ ಮೇನ್ ಕನ್ಸರ್ನ್ ಏನು ಅಂತಂದರೆ ಹಿ ವಾಂಟ್ಸ್ ಟು ನೋ ಹೂ ಈಸ್ ಗಾಡ್. ದೇವರು ಅಂತಂದ್ರೆ ಏನು, ದೇವರು ಅಂತಂದ್ರೆ ಯಾರು, ಅದು ನಾನು ಅರ್ಥ ಮಾಡ್ಕೋಬೇಕು. ಮತ್ತು ಅವನು ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ, ಅವನ ಸ್ವರೂಪ ಏನು. ಸೊ ಅವನಲ್ಲಿ ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಆತ್ಮವಿಚಾರದಲ್ಲಿ, ಪರಮಾತ್ಮ ವಿಚಾರದಲ್ಲಿ he has got many questions. ಅವನ ಪ್ರಶ್ನೆಗಳಿಗೆ ಉತ್ತರ ಬೇಕು.
ಆ ಉತ್ತರವನ್ನ ಭಗವಂತ ತಾನೇ ಬಂದು ಕೊಡ್ತಾನೋ, ಉತ್ತರ ಸಿಗೋ ಹಾಗೆ ಮಾಡ್ತಾನೋ, ದಟ್ ಈಸ್ ಡಿಫರೆಂಟ್. ಅವನು ಭಗವಂತನನ್ನ ಕೇಳ್ಕೊತಾನೆ ಇಲ್ಲ. ನನಗೆ ಭಗವಂತ ಬೇಕು ಅಂತ ಇವನು ಕೂಡ ಹೇಳ್ತಾ ಇಲ್ಲ. ಇವನು ಹೇಳ್ತಾ ಇರೋದೇನು ಅಂತಂದ್ರೆ, ನನಗೆ ಆತ್ಮ ವಿಚಾರ ಬೇಕು, ಪರಮಾತ್ಮ ವಿಚಾರ ಬೇಕು. ಐ ವಾಂಟ್ ಟು ನೋ ದಿ ಟ್ರೂತ್, ದಟ್ಸ್ ಆಲ್. ಸೊ ಇಲ್ಲಿ ಇಂತಹ ಪ್ರಶ್ನೆಗಳಿಗೆ ಅವನಿಗೆ ಉತ್ತರ ಸಿಗಬೇಕು. ಯಾಕೆಂದ್ರೆ ಈ ಪ್ರಶ್ನೆಗಳು ಅವನನ್ನು ಕಾಡ್ತಾ ಇರುತ್ತೆ. ಸೊ ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ, ಆ ಉತ್ತರವನ್ನು ಅರ್ಥ ಮಾಡ್ಕೋಬೇಕು ಅಂತಂದಾಗ, ಒನ್ ಮಸ್ಟ್ ಹ್ಯಾವ್ ದಿ ಸಟಲ್ ಇಂಟೆಲಿಜೆನ್ಸ್. ದಟ್ ಮೀನ್ಸ್ ಸೂಕ್ಷ್ಮ ಬುದ್ಧಿ. ಆತ್ಮವಿಚಾರ ಅಥವಾ ಪರಮಾತ್ಮನ ವಿಚಾರದಲ್ಲಿ ಉತ್ತರ ಸಿಕ್ಕಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳಬೇಕುವೆ. ಮತ್ತು ಈ ಸೂಕ್ಷ್ಮ ಬುದ್ಧಿಗೂ ಇರುವಂತಹ ವ್ಯತ್ಯಾಸ ಏನು? ಆತ್ಮವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೂಕ್ಷ್ಮ ಬುದ್ಧಿ ಯಾಕೆ ಬೇಕು ಇಸ್ ಎ ಕ್ವಶನ್. ಬಿಕಾಸ್ ಆಧ್ಯಾತ್ಮ ಮತ್ತು ಪರಮಾತ್ಮ ಅಂತ ಹೇಳಿದಾಗ, ಈ ಒಂದು ನಾಲೆಡ್ಜ್, ಆತ್ಮವಿಚಾರದ ಬಗ್ಗೆ ಇರುವಂತಹ ಒಂದು ಜ್ಞಾನ, ಇಟ್ ಈಸ್ ಸಮಥಿಂಗ್ ಲೈಕ್ ಅಬ್ಸ್ಟ್ರಾಕ್ಟ್ ನಾಲೆಡ್ಜ್ ಅಂತ ಹೇಳ್ತಾರೆ. ಈಗ ಲೌಕಿಕ ಜ್ಞಾನ ಅಂತ ಹೇಳಿದಾಗ, ಪ್ರಪಂಚದಲ್ಲಿ ನಾವು ಅನೇಕಗಳನ್ನು ನೋಡ್ತಾ ಇರ್ತೀವಿ. ಅವುಗಳನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದಾಗ, ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್ ವಿ ಪರ್ಸೀವ್ ದಟ್ ನಾಲೆಡ್ಜ್. ಯಾವುದೋ ಒಂದು ರೀತಿಯಲ್ಲಿ ನಮಗೆ ನಮ್ಮ ಇಂದ್ರಿಯಗಳಿಗೆ ಸಿಗುವಂತಹ ಒಂದು ವಿಚಾರ ಅದು. ಸೊ ಅವುಗಳನ್ನು ಹೇಗೆ ಬೇಕಾದರೂ ನಾವು ಪಡ್ಕೋಬಹುದು. ಇಲ್ಲ ಕಣ್ಣಿನಿಂದ ನೋಡ್ತೀವಿ, ಅಥವಾ ಶಬ್ದ ಅಂತ ಹೇಳಿದಾಗ ಅವುಗಳನ್ನು ಕೇಳಿಸ್ಕೋತೀವಿ. ಇಲ್ಲ ಅಲ್ಲಿ ಒಂದು ಗಂಧ, ಪರಿಮಳ, ವಾಸನೆ ಇದೆ ಅಂತ ಹೇಳಿದಾಗ ಮೂಗಿನ ಮೂಲಕ ಅದನ್ನು ಮೂಸಿ ನೋಡಿ ತಿಳ್ಕೋತೀವಿ. ಇಲ್ಲ ಅದಕ್ಕೆ ಏನೋ ಒಂದು ರುಚಿ ಇದೆ, ಅದು ಇಂತಹದ್ದು, ಇಂತಹ ರುಚಿಯನ್ನು ಅದು ಹೊಂದಿದೆ ಅಂತಂದಾಗ ನಾವು ನಾಲಿಗೆಯ ಮೂಲಕ ಆ ಒಂದು ರುಚಿಯನ್ನು ನಾವು ಸವಿದು ಅದು ಇಂತಹದ್ದು ಅಂತ ತಿಳ್ಕೋತೀವಿ. ಅಥವಾ ಕೆಲವುಗಳನ್ನು ಥ್ರೂ ಸ್ಪರ್ಶ, ಅವುಗಳನ್ನು ಮುಟ್ಟಿ ನೋಡಿ ಅವುಗಳನ್ನು ನಾವು ತಿಳ್ಕೋತೀವಿ. ಸೊ ಲೌಕಿಕ ಜ್ಞಾನ ಅಂದಾಗ ಹೀಗೆ ನಮ್ಮ ಪಂಚೇಂದ್ರಿಯಗಳ ಸಹಕಾರದಿಂದ ಒಂದು ರೀತಿಯಲ್ಲಿ ನಾವು ಅದನ್ನು ಸಂಪಾದನೆ ಮಾಡಬಹುದು. ಇಟ್ ಈಸ್ ಪಾಸಿಬಲ್. ಬಟ್ ಅಬ್ಸ್ಟ್ರಾಕ್ಟ್ ನಾಲೆಡ್ಜ್ ಅಂತ ಹೇಳಿದಾಗ, ಆಧ್ಯಾತ್ಮ ವಿಚಾರ ಅಂತ ಹೇಳಿದಾಗ, ಇಂತಹದನ್ನು ತಾತ್ವಿಕ ಜ್ಞಾನ ಅಂತ ಕೂಡ ಕರೀತಾರೆ. ಕಣ್ಣಿಗೆ ಕಾಣುವಂತಹದ್ದು ಅಥವಾ ಸುಲಭವಾಗಿ ಅನುಭವಕ್ಕೆ ಬರುವಂತಹ ವಿಷಯಗಳಿಗಿಂತ ಇದು ಮತ್ತಷ್ಟು ಆಳವಾಗಿ, ಜೊತೆಗೆ ಕಲ್ಪನೆಗೂ ಸಿಗದಂತಹ ಅಂಡ್ ಅಗೇನ್ ಪರಿಕಲ್ಪನಾತ್ಮಕ ಜ್ಞಾನವನ್ನು ಸೂಚಿಸುವಂತಹದ್ದಿದು. ಸೊ ಇವುಗಳು ಕೇವಲ ನಮ್ಮ ಚಿಂತನೆಗೆ ಸಿಗುವಂತಹ ವಿಚಾರ. ವಿ ಕೆನ್ ಓನ್ಲಿ ರಿಯಲೈಸ್ ದಟ್. Even that is also called, it is an experience, but that experience is through realization. We have to realize that. ಸೊ ಹೀಗೆ ಒಂದು ರಹಸ್ಯ ಅರ್ಥಗಳನ್ನು ಒಳಗೊಂಡಿರುವಂತಹದ್ದು ಇದು ಆತ್ಮವಿಚಾರ ಅಥವಾ ಪರಮಾತ್ಮ ವಿಚಾರ ಅಂತಂದಾಗ. ಸೊ ಇಂದ್ರಿಯಗಳಿಗೆ ಸಿಗದೇ ಇರುವಂತಹದ್ದು ಅಂತಂದಾಗ ಅವುಗಳು ನಮ್ಗೆ ಹೆಂಗೆ ಸಿಗತ್ತೆ ಅಂತಂದರೆ, ಬಿಕಾಸ್ ಆಫ್ ದಿ ಸಟಲ್ ಇಂಟೆಲಿಜೆನ್ಸ್. ದಟ್ ಈಸ್ ವೈ ಆತ್ಮವಿಚಾರ, ಪರಮಾತ್ಮ ವಿಚಾರ, ಇಟ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನಾಲೆಡ್ಜ್ ಅಂತ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಸೂಕ್ಷ್ಮವಾದ ಬುದ್ಧಿ. ಸೊ ದಿಸ್ ಸೂಕ್ಷ್ಮವಾದ ಬುದ್ಧಿ ನಮಗೆ ಸಿಕ್ಕಿದಾಗ, ಅದು ನಮ್ಮಲ್ಲಿ ಇದ್ದಾಗ, ನಾವು ಇಂತಹ ಅನೇಕ ವಿಚಾರಗಳನ್ನು, ಆತ್ಮವಿಚಾರವನ್ನು ತಿಳ್ಕೋತಾ ಹೋಗ್ಬೋದು. ಈ ಆತ್ಮವಿಚಾರ ಅಂತ ಹೇಳಿದಾಗ ಅನೇಕ ಬೇರೆ ಬೇರೆ ಮಾರ್ಗಗಳಿಂದ ಈ ಆತ್ಮವಿಚಾರವನ್ನು ನಾವು ತಿಳ್ಕೋಬಹುದು. ವೇದಾಂತಗಳಿದೆ, ಕೆಲವು ಸ್ತೋತ್ರಗಳಿದೆ, ನಾಮಾವಳಿಗಳಿದೆ, ಹೀಗೆ ಅನೇಕಗಳಿದೆ. ಇಲ್ಲಿ ಅಂತಹವುಗಳಲ್ಲಿ ದಿಸ್ ಶ್ರೀ ವಿಷ್ಣು ಸಹಸ್ರನಾಮಂ ಅನ್ನುವಂತಹದ್ದು ಕೂಡ ಒಂದು. ಇಲ್ಲಿ ವಿಷ್ಣು ಸಹಸ್ರನಾಮಂ ಅಂತಂದ್ರೆ ಇದು ಭಗವಂತ ವಿಷ್ಣುವಿಗೆ ಇರುವಂತಹ 1,000 ನಾಮಗಳನ್ನು ನಾವಿಲ್ಲಿ ನೋಡಬಹುದು.
ಭಗವಂತ ವಿಷ್ಣುವಿಗೆ 1,000 ಬೇರೆ ಬೇರೆ ಹೆಸರುಗಳಿದೆ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಭಗವಂತನನ್ನು ಅಷ್ಟೊಂದು ಹೆಸರುಗಳಿಂದ ಕರಿತೀವಿ. ಈಗ ನಮಗೆಲ್ಲ ಒಂದು ಹೆಸರು ಇರುತ್ತೆ ಅಥವಾ 2 ಹೆಸರು ಇರುತ್ತೆ. ಮ್ಯಾಕ್ಸಿಮಮ್ ಏನೋ ಒಂದು ಪ್ರೀತಿಯಿಂದ ಮತ್ತೊಬ್ಬರು ಇನ್ನೊಂದು ರೀತಿಯಿಂದ ಕರಿಬಹುದು, 2-3 ಹೆಸರುಗಳಿರುತ್ತೆ. ಇಲ್ಲಿ ಭಗವಂತ ವಿಷ್ಣುವಿಗೆ ಸಾವಿರಾರು ಹೆಸರುಗಳಿದೆ ಅಂತಂದಾಗ ಆ ಸಾವಿರಾರು ಹೆಸರುಗಳ ಹಿಂದೆ ಭಗವಂತನ ನಾನಾ ಲೀಲೆಗಳಿದೆ, ಅನೇಕ ಮಹಿಮೆಗಳಿದೆ. ಸೊ ಭಗವಂತನನ್ನು ಯಾಕೆ ನಾವು ಆ ರೀತಿಯಲ್ಲಿ ಇಂತಹ ಒಂದು ಹೆಸರಿನಲ್ಲಿ ಕರೀತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ಭಗವಂತನ ಒಂದು ಲೀಲೆಯನ್ನು ನೋಡಬಹುದು, ಭಗವಂತನ ಒಂದು ಮಹಿಮೆಯನ್ನು ನೋಡಬಹುದು, ಭಗವಂತನ ಒಂದು ಶಕ್ತಿಯನ್ನು ನೋಡಬಹುದು. ವೈ ಲಾರ್ಡ್ ವಿಷ್ಣು ಈಸ್ ಕಾಲ್ಡ್ ಬೈ ಸೋ ಮೆನಿ ನೇಮ್ಸ್ ಅಂಡ್ ಪರ್ಟಿಕ್ಯುಲರ್ಲಿ ಇಂತಹ ಹೆಸರಿನಿಂದ ನಾವು ಯಾಕೆ ಭಗವಂತ ವಿಷ್ಣುವನ್ನು ಕರೀತಾ ಇದ್ದೀವಿ ಅಂತಂದರೆ ಬಿಕಾಸ್ ಅದರ ಹಿಂದೆ ಒಂದು ರಹಸ್ಯವಾದ ಒಂದು ಮಹಿಮೆ ಇರುತ್ತೆ, ಲೀಲೆ ಇರುತ್ತೆ, ಅಥವಾ ಅವನ ಶಕ್ತಿ ಇರುತ್ತೆ. ಸೊ ಹೀಗೆ ದ ಸಿಗ್ನಿಫಿಕೆನ್ಸ್, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಅಂತ, ದಿಸ್ ಈಸ್ ದಿ ಸಿಗ್ನಿಫಿಕೆನ್ಸ್. ಈ ಒಂದು ಸಿಗ್ನಿಫಿಕೆನ್ಸ್ ಇವುಗಳನ್ನು ನಾವು ಬಿಡಿಸ್ತಾ ಹೋದಂತೆ ಅದು ಮತ್ತಷ್ಟು ವಿಸ್ತಾರವಾಗಿ ತನ್ನನ್ನು ತೆರೆದುಕೊಳ್ತಾ ಹೋಗುತ್ತೆ. ಸೊ ನಾವು ಅನ್ಫೋಲ್ಡ್ ಮಾಡ್ತಾ ಇದ್ದೀವಿ, ಅದು ಮತ್ತಷ್ಟು 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 ದೊಡ್ಡದಾಗಿ ಹೋಗ್ತಾ ಇದೆ. ಬಹಳ ಆಳವಾದ ಜ್ಞಾನ, ಬಹಳ ಸೂಕ್ಷ್ಮವಾದ ವಿಚಾರ, ಎಷ್ಟೊಂದಿದೆ, ಎಲ್ಲ ಮಹಿಮೆಯಿಂದ ಕೂಡಿದೆ, ಅನೇಕ ಲೀಲೆಗಳಿದೆ ಅಂತಂದಾಗ ಇವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನೋ ಡೌಟ್ ನಮ್ಮ ಬುದ್ಧಿ ಎನ್ನುವಂತಹದ್ದು ಕೂಡ ಬಹಳ ಸೂಕ್ಷ್ಮವಾಗಿರಬೇಕು. Then only it is possible to understand the 1,000 names of the Lord Vishnu. Why he is called so. ಆದ್ರಿಂದ the study of this Vishnu Sahasranamam, it will give us the knowledge about who is God, what is God. ಮತ್ತು ನಮ್ಮ ಶಾಸ್ತ್ರ ಗ್ರಂಥಗಳೇನು ಹೇಳುತ್ತವೆ, ಪರಮಾತ್ಮ ಅಂತಂದರೆ ಹಿ ಈಸ್ ಈಶ್ವರ. ಅಗೇನ್ ಈಶ್ವರ ಈಸ್ ಎ ವೇದಿಕ್ ಟರ್ಮ್. ಸೊ ಈಶ್ವರ ಅಂತಂದರೆ ಹಿ ಈಸ್ ದಿ ಲಾರ್ಡ್, ಹಿ ಈಸ್ ದಿ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್. ಸೊ ಈಶ್ವರ ಅಂತಂದಾಗ ಹಿ ಈಸ್ ಶಿವ. ಆಫ್ ಕೋರ್ಸ್ ಹಿ ಈಸ್ ಶಿವ, ಬಟ್ ಹಿ ಈಸ್ ನಾಟ್ ಓನ್ಲಿ ಶಿವ. Any Paramatma is none other than this Ishvara. This we have to understand. Any Paramatma, you call him Krishna, you call him Shiva, you call him Rama. ಪರಮಾತ್ಮನ ಯಾವುದೇ ಹೆಸರಿನಿಂದ ನೀನು ಕರೆದ್ರೂ ಕೂಡ ಅದು ಇಟ್ ಈಸ್ ಈಶ್ವರ. ಬಿಕಾಸ್ ಈಶ್ವರ ಅಂತಂದರೆ ಅದರ ಅರ್ಥವೇ ಹಿ ಈಸ್ ದಿ ಜಗತ್ ಪ್ರಭು. ನೀನು ರಾಮನನ್ನ ಜಗತ್ ಪ್ರಭು ಅಂತ ಕರೆದಾಗ ನಿನಗೆ ಏನು ಅರ್ಥ ಸಿಗುತ್ತೆ, ಈಶ್ವರ ಈಸ್ ಎ ಜಗತ್ ಪ್ರಭು ಅಂತಂದಾಗಲೂ ನಿನಗೆ ಅದೇ ಅರ್ಥವನ್ನು ಕೊಡುತ್ತೆ. ಅಥವಾ ಕೃಷ್ಣ ಈಸ್ ದಿ ಜಗತ್ ಪ್ರಭು ಅಂತಂದಾಗ ದ ಸೇಮ್ ಮೀನಿಂಗ್ ಈಶ್ವರ ಈಸ್ ದಿ ಜಗತ್ ಪ್ರಭು. ಸೊ ಈಶ್ವರ ಅಂತ ಹೇಳಿದಾಗ ದಿಸ್ ಈಶ್ವರ ಅಂತಂದರೆ ಎನಿ ಪರಮಾತ್ಮ ಈಸ್ ನನ್ ಅದರ್ ದ್ಯಾನ್ ದಿಸ್ ಈಶ್ವರ. ದಿಸ್ ಈಸ್ ದಿ ಮೀನಿಂಗ್ ಆಫ್ ಈಶ್ವರ. ಸೊ ನಮ್ಮ ಶಾಸ್ತ್ರ ವೇದಾಂತಗಳು ಹೇಳುವಂತೆ ದಿಸ್ ಈಶ್ವರ ಈಸ್ ದಿ ಜಗತ್ ಕಾರಣಂ. ನಾವು ಜಗತ್ತಿನ ಕಾರಣಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಶಾಸ್ತ್ರ ವೇದಾಂತಗಳೇನು ಹೇಳುತ್ತೆ ಅಂತಂದರೆ ಈ ಸಂದರ್ಭದಲ್ಲಿ ಈಶ್ವರ ಇಸ್ ದಿ ಜಗತ್ ಕಾರಣಂ ಅಂಡ್ ಅಗೇನ್ ಎನಿ ಪರಮಾತ್ಮ ಇಸ್ ನನ್ ಅದರ್ ದ್ಯಾನ್ ದಿಸ್ ಈಶ್ವರ. ಹೀಗೆ ಹೇಳಿದಾಗ ಈವನ್ ನೀನು ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಹೇಳಿದಾಗ ದಟ್ ಸೃಷ್ಟಿಕರ್ತ ಬ್ರಹ್ಮ ಈಸ್ ನನ್ ಅದರ್ ದ್ಯಾನ್ ದಿಸ್ ಈಶ್ವರ. ಹೀಗೆ ಈಶ್ವರ ಅಂತಂದರೆ ಎನಿ ಪರಮಾತ್ಮ ಈಸ್ ನನ್ ಅದರ್ ದ್ಯಾನ್ ದಿಸ್ ಈಶ್ವರ. ಸೊ ಇಲ್ಲಿ ಮಧ್ಯದಲ್ಲಿ ವೇದಾಂತದಲ್ಲಿ ಈಶ್ವರ ಅಂತ ಪದ ಬಂದಾಗ ಸೊ ಅದನ್ನು ಬೇರೆ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈಶ್ವರ ಅಂತಂದರೆ ಹಿ ಈಸ್
ಎನಿ ಪರಮಾತ್ಮ ಫಾರ್ ದಟ್ ಮ್ಯಾಟರ್ ಈಸ್ ಈಶ್ವರ ಓನ್ಲಿ. ಸೊ ಆ ರೀತಿನಲ್ಲಿ ತಗೊಂಡಾಗ ಇಟ್ಸ್ ಎ ವೇದಿಕ್ ಟರ್ಮ್. ವೇದಗಳು ಕೊಟ್ಟಿರುವಂತಹ ಹೆಸರು ಇದು ಈಶ್ವರ ಅಂತಂದ್ರೆ ಇಟ್ಸ್ ಎ ವೇದಿಕ್ ಟರ್ಮ್. ಅಂಡ್ ಈ ಪ್ರಕಾರ ಈಶ್ವರ ಇಸ್ ದ ಜಗತ್ ಕಾರಣಂ. ಸೊ ಹಿ ಇಸ್ ದಿ ಕಾಸ್ ಆಫ್ ದಿಸ್ ಜಗತ್. ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ, ವಸ್ತು ಅಂತಂದ್ರೆ ಎನಿ ಪದಾರ್ಥ ಆರ್ ಪ್ರಾಡಕ್ಟ್, ಅಲ್ಲಿ ನಾವು ವಿ ಕ್ಯಾನ್ ಸಿ 2 ಡಿಫರೆಂಟ್ ಕಾಸಸ್, 2 ಬೇರೆ ಬೇರೆ ಕಾರಣಗಳನ್ನು ಅಲ್ಲಿ ನೋಡಬಹುದು. ಆ 2 ಕಾರಣಗಳು ಯಾವುದು? ಎನಿ ಪ್ರಾಡಕ್ಟ್, ಯಾವುದೇ ಒಂದು ವಸ್ತು ಅಂತ ಹೇಳಿದಾಗ ಅಲ್ಲಿ 2 ಕಾರಣಗಳಿರುತ್ತೆ. ಸೊ ಒನ್ ಸಚ್ ಕಾಸ್ ಈಸ್ ಕಾಲ್ಡ್ ದಿ ಇಂಟೆಲಿಜೆಂಟ್ ಕಾಸ್. 2 ಕಾರಣಗಳಲ್ಲಿ ಒಂದು ಕಾರಣ ಈಸ್ ಕಾಲ್ಡ್ ದಿ ಇಂಟೆಲಿಜೆಂಟ್ ಕಾಸ್. ಮತ್ತೊಂದು ಕಾರಣ ಏನು ಅಂತಂದ್ರೆ ಇಟ್ ಈಸ್ ದಿ ಮೆಟೀರಿಯಲ್ ಕಾಸ್. ಹೀಗೆ ಯಾವುದೇ ಒಂದು ವಸ್ತು ಆರ್ ಎ ಪ್ರಾಡಕ್ಟ್ ಅಂತ ಹೇಳಿದಾಗ ಅಲ್ಲಿ 2 ಕಾರಣಗಳು, ಒಂದು ಇಂಟೆಲಿಜೆಂಟ್ ಕಾಸ್, ಮತ್ತೊಂದು ಮೆಟೀರಿಯಲ್ ಕಾಸ್. ಹೀಗೆ ಯಾವುದೇ ಒಂದು ವಸ್ತು ಆಗಿರ್ಬೋದು, ಅಲ್ಲಿ ಈ 2 ಕಾರಣಗಳನ್ನು ನಾವು ನೋಡಬಹುದು. ಈಗ ಲೆಟ್ ಅಸ್ ಅನಲೈಸ್, ಇಲ್ಲಿ ಶಾಸ್ತ್ರ ಏನು ಹೇಳ್ತಾ ಇದೆ ಅದನ್ನು ಗಂಭೀರವಾಗಿ ನಾವು ನೋಡಿದ್ರೆ, ಉದಾಹರಣೆಗೆ ಒಂದು ಮಣ್ಣಿನ ಮಡಿಕೆಯನ್ನು ನಾವು ತಗೊಳ್ಳೋಣ. ಒಂದು ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಇಟ್ ಈಸ್ ಎ ಪ್ರಾಡಕ್ಟ್, ಇಟ್ ಈಸ್ ಎ ವಸ್ತು. ಈವನ್ ಇನ್ ದಿಸ್ ಮಣ್ಣಿನ ಮಡಿಕೆ ವಿ ಕ್ಯಾನ್ ಸಿ 2 ಡಿಫರೆಂಟ್ ಕಾಸಸ್. ಈ ಒಂದು ಮಣ್ಣಿನ ಮಡಿಕೆಯಲ್ಲೂ ಕೂಡ ನಾವು 2 ಕಾರಣಗಳನ್ನು ನೋಡ್ತೀವಿ. ಅವುಗಳಲ್ಲಿ ಒಂದು ಇಂಟೆಲಿಜೆಂಟ್ ಕಾಸ್. ಏನು ಒಂದು ಮಣ್ಣಿನ ಮಡಿಕೆ ಅಂತಂದಾಗ ವಾಟ್ ಈಸ್ ದಟ್ ಇಂಟೆಲಿಜೆಂಟ್ ಕಾಸ್ ಇನ್ ದಟ್ ಪಾಟ್, ಕ್ಲೇ ಪಾಟ್? ಅದೊಂದು ಪ್ರಶ್ನೆ. ಇಲ್ಲಿ ಇಂಟೆಲಿಜೆಂಟ್ ಕಾಸ್ ಯಾವುದು ಮಡಿಕೆಯಲ್ಲಿ ಅಂತಂದ್ರೆ ಇಟ್ ಈಸ್ ದಿ ಪಾಟರ್. ಅವನನ್ನು ನಾವು ಕುಂಬಾರ ಅಂತ ಕರಿತೀವಿ. ಸೊ ಕುಂಬಾರ ಈಸ್ ದಿ ಇಂಟೆಲಿಜೆಂಟ್ ಕಾಸ್ ಇನ್ ದಿಸ್ ಕ್ಲೇ ಪಾಟ್. ಯಾಕೆ ಅವನನ್ನು ಆ ರೀತಿ ಕರಿತೀವಿ? ಬಿಕಾಸ್ ಈ ಕುಂಬಾರ ಅನ್ನುವಂತಹವನು ಈ ಮಣ್ಣಿನ ಮಡಿಕೆಯನ್ನು ಮಾಡಿದ್ದಾನೆ. ಸೊ ಅದರಿಂದ ಕುಂಬಾರನಿಗೆ ಗೊತ್ತು, ಇಂತಹ ಒಂದು ಮಣ್ಣಿನ ಮಡಿಕೆಯನ್ನು ನಾನು ಮಾಡಬೇಕು ಅಂತಂದ್ರೆ ನನಗೆ ಎಷ್ಟು ಮಣ್ಣು ಬೇಕು, ಆ ಮಣ್ಣಿಗೆ ಎಷ್ಟು ನೀರನ್ನು ಹಾಕಬೇಕು, ಆ ನಂತರದಲ್ಲಿ ಎಷ್ಟು ಹದವಾಗಿ ಒಂದು ಮಣ್ಣಿನ ಹೆಂಟೆಯನ್ನು ನಾನು ಮಾಡ್ಕೋಬೇಕು. ಆ ನಂತರದಲ್ಲಿ ಕುಂಬಾರನ ಬಳಿ ಒಂದು ಇನ್ಸ್ಟ್ರೂಮೆಂಟ್ ಇದೆ, ತಿರುಗುವ ಚಕ್ರ ಮತ್ತು ಒಂದು ಕೋಲು ಅವನ ಬಳಿ ಇದೆ. ಆ ಕೋಲಿನಿಂದ ಆ ಒಂದು ಚರಕವನ್ನು ಜೋರಾಗಿ ಸ್ಪೀಡಾಗಿ ಆ ಕುಂಬಾರ ತಿರುಗಿಸ್ತಾನೆ. ಸೊ ಕುಂಬಾರನಿಗೆ ಗೊತ್ತು ಈ ಚಕ್ರ ಎಷ್ಟು ವೇಗವಾಗಿ ತಿರುಗಬೇಕು. ಸೊ ಒಬ್ಬ ಕುಂಬಾರನಿಗೆ ಈ ಮಣ್ಣಿನ ಮಡಿಕೆ ಮಾಡಿದ್ದಾನೆ ಅಂತಂದಾಗ ಅವನಿಗೆ ಏನೆಲ್ಲ ಗೊತ್ತಿರಬೇಕು? ಒಂದು, ಎಷ್ಟು ಮಣ್ಣು ಬೇಕು ಮತ್ತು ಎಷ್ಟು ನೀರು ಈ ಮಣ್ಣಿಗೆ ಹಾಕಬೇಕು, ಆ ನಂತರದಲ್ಲಿ ಎಷ್ಟು ಹದವಾಗಿ ಇದನ್ನು ಕಲಿಸ್ಕೊಂಡು ಒಂದು ಮಣ್ಣಿನ ಹೆಂಟೆಯನ್ನು ಮಾಡಬೇಕು, ಆ ನಂತರದಲ್ಲಿ ತನ್ನ ಬಳಿ ಇರುವಂತಹ ಆ ಒಂದು ಚರಕವನ್ನು ಎಷ್ಟು ವೇಗವಾಗಿ ತಿರುಗಿಸಬೇಕು. ಈ ಎಲ್ಲ ಜಾಣ್ಮೆಗಳು ಅವನಿಗೆ ಗೊತ್ತಿರಬೇಕು. ಆ ನಂತರದಲ್ಲಿ ಅವನೇನು ಮಾಡ್ತಾನೆ? ತಿರುಗ್ತಾ ಇರುವಂತಹ ಆ ಚರಕದ ಮೇಲೆ ತನ್ನ ಬಳಿ ಇರುವಂತಹ ಆ ಮಣ್ಣಿನ ಹೆಂಟೆಯನ್ನು ಇಡ್ತಾನೆ. ಅಲ್ಲಿಗೆ ನಿಲ್ಲಲಿಲ್ಲ, ಈಗ ನಿಜವಾದ ಜಾಣ್ಮೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕುಂಬಾರ ಏನು ಮಾಡ್ತಾನೆ? ತಿರುಗ್ತಾ ಇರುವಂತಹ ಆ ಒಂದು ಮಣ್ಣಿನ ಚರಕದ ಮೇಲೆ ಮಣ್ಣಿನ ಹೆಂಟೆಯನ್ನು ಇಟ್ಟು ತನ್ನ 2 ಕೈಗಳಿಂದ ಆ ಮಣ್ಣಿನ ಹೆಂಟೆಗೆ ಒಂದು ಗಾತ್ರವನ್ನ, ಒಂದು ಆಕಾರವನ್ನ ಕೊಡ್ತಾನೆ. ಆಗ ಮಣ್ಣಿನ ಹೆಂಟೆಯಂತೆ ಇದ್ದಂತಹ ಅದು ನಿಧಾನವಾಗಿ ಒಂದು ಮಣ್ಣಿನ ಮಡಿಕೆ ಆಗತ್ತೆ. ಸೊ ಮುಖ್ಯವಾಗಿ ಅದು ಪ್ರಾರಂಭದಲ್ಲಿ ಏನಾಗಿತ್ತು? ಮಣ್ಣು. ಅದನ್ನು ಹದವಾಗಿ ಬೆರೆಸಿ ಕಲಸಿ ತಿರುಗುವ ಚರಕದ ಮೇಲಿಟ್ಟು ತನ್ನ ಕೈಗಳಿಂದ ಅದಕ್ಕೆ ಒಂದು ಆಕಾರವನ್ನು ಕೊಟ್ಟಾಗ ಆ ಮಣ್ಣಿನ ಹೆಂಟೆ ಒಂದು ಮಡಿಕೆಯಾಗಿ ಬದಲಾಗತ್ತೆ.
ಮಣ್ಣಿನ ಹೆಂಟೆಯನ್ನ ಮಡಿಕೆಯಾಗಿ ಬದಲಾಯಿಸಿದ್ನಲ್ಲ, ದಟ್ ಈಸ್ ಹಿಸ್ ಎಬಿಲಿಟಿ. ದಟ್ ಈಸ್ ದಿ ಎಬಿಲಿಟಿ ಆಫ್ ದಿಸ್ ಕುಂಬಾರ. ಈಗ ಕುಂಬಾರ ಅವನಿಗೆ ಮಡಿಕೆ ಮಾಡಕ್ಕೆ ಬರುತ್ತೆ, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್. ಯಾಕೆ ಅಂತಂದರೆ ನಮಗೆ ಗೊತ್ತಿಲ್ಲದೇ ಇರುವಂತಹ ಅನೇಕ ಸೂಕ್ಷ್ಮ ವಿಚಾರಗಳು ಅವನಿಗೆ ಗೊತ್ತಿರುತ್ತೆ. ಸೊ ಮಣ್ಣು, ಆ ಮಣ್ಣಿನ ನಂತರದಲ್ಲಿ ಚರಕ, ನೀರು, ಅಲ್ಲಿ ಎಲ್ಲವೂ ಇದೆ. ಆ ಎಲ್ಲ ಇದ್ರೂ ಕೂಡ ದಿ ಪ್ರೆಸೆನ್ಸ್ ಆಫ್ ಪಾಟರ್ ಅಂಡ್ ಹಿಸ್ ಇನ್ವಾಲ್ವ್ಮೆಂಟ್ ಇನ್ ಮೇಕಿಂಗ್ ಎ ಪಾಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಕೇವಲ ಮಣ್ಣು, ನೀರು, ಚರಕ ಅವೆಲ್ಲ ಇದ್ರೆ ಸಾಲದು. ಅವುಗಳ ಜೊತೆಯಲ್ಲಿ ಆ ಕುಂಬಾರ ಇರಬೇಕು ಮತ್ತು ಕುಂಬಾರ ಅಲ್ಲಿ ವರ್ಕ್ ಮಾಡಬೇಕು. ಹಿಸ್ ಇನ್ವಾಲ್ವ್ಮೆಂಟ್ ಇನ್ ಮೇಕಿಂಗ್ ದಿ ಪಾಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಬಿಹೈಂಡ್ ಎ ಪಾಟ್ there is an intelligent principle of potter that can be seen. ಸೊ ಇದು ಇಂಟೆಲಿಜೆಂಟ್ ಕಾಸ್. ಒಂದು ಮಣ್ಣಿನ ಮಡಿಕೆಯನ್ನು ನೋಡಿದಾಗ ಅಲ್ಲಿರುವಂತಹ ಎರಡು ಕಾರಣಗಳಲ್ಲಿ ಒಂದು ಇಂಟೆಲಿಜೆಂಟ್ ಕಾಸ್ ಅನ್ನುವಂತಹದ್ದು ಗೊತ್ತಾಯಿತು. ಇನ್ನು ಎರಡನೆಯ ಕಾರಣ ಯಾವುದು? ಅದನ್ನ ಮೆಟೀರಿಯಲ್ ಕಾಸ್ ಅಂತ ಹೇಳ್ತಾರೆ. ಇಲ್ಲಿ ಮೆಟೀರಿಯಲ್ ಕಾಸ್ ಯಾವುದು? ಇಂಟೆಲಿಜೆಂಟ್ ಕಾಸ್ ಕುಂಬಾರ ಅನ್ನುವಂಥದ್ದು ಗೊತ್ತಾಯಿತು. ಮತ್ತು ಮಣ್ಣಿನ ಮಡಿಕೆ ಅಂತಂದಾಗ ಅಲ್ಲಿ ಎರಡನೇ ಕಾಸ್ ಯಾವುದು ಅಂತಂದರೆ ಇಟ್ ಈಸ್ ಮೆಟೀರಿಯಲ್ ಕಾಸ್. ಆ ಮೆಟೀರಿಯಲ್ ಕಾಸ್ ಯಾವುದು ಅಂತಂದರೆ ಇಟ್ ಈಸ್ ಕ್ಲೇ. ಸೊ ಕ್ಲೇ ಇಸ್ ದಿ ಮೆಟೀರಿಯಲ್ ಕಾಸ್. ಹೀಗೆ ನಮ್ಮ ವೇದಾಂತ ಮತ್ತು ಶಾಸ್ತ್ರ ಅವುಗಳೇನು ಹೇಳುತ್ತೆ ಅಂತಂದರೆ ದ ಎಂಟೈರ್ ಯೂನಿವರ್ಸ್, ನಾವಿವತ್ತು ಏನು ಪ್ರಪಂಚ ಜಗತ್ತು ಅಂತ ಹೇಳ್ತಾ ಇದ್ದೀವಿ, ಈ ಜಗತ್ತು ನಿರ್ಮಾಣವಾಗುವುದಕ್ಕೂ ಕೂಡ ಇಲ್ಲಿ ಎರಡು ಪ್ರಮುಖವಾದ ಕಾರಣಗಳನ್ನು ನಾವು ನೋಡ್ತೀವಿ. ಒಂದು ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಅಲ್ಲಿ ಹೇಗೆ ಎರಡು ಕಾರಣಗಳಿತ್ತು, ವೇದಾಂತ ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯು ಟೇಕ್ ಎನಿ ವಸ್ತು, ದೇರ್ ಆರ್ ಟೂ ಕಾಸಸ್. Exactly like that, even when you call it a jagat, ಪ್ರಪಂಚ, ಕ್ರಿಯೇಷನ್ ಅಂತ ಹೇಳಿದಾಗ, ಯೂನಿವರ್ಸ್ ಅಂತ ಹೇಳಿದಾಗ, ಈ ಒಂದು ಯೂನಿವರ್ಸ್ನಲ್ಲೂ ಕೂಡ ಎರಡು ಪ್ರಮುಖವಾದ ಕಾರಣಗಳನ್ನು ನಾವು ನೋಡ್ತೀವಿ. ಆ ಎರಡು ಕಾರಣಗಳು ಯಾವುದು? ಅಗೇನ್ ಒನ್ ಈಸ್ ಮೆಟೀರಿಯಲ್ ಕಾಸ್ ಆ್ಯಂಡ್ ದಿ ಅನದರ್ ಒನ್ ಈಸ್ ಇಂಟೆಲಿಜೆಂಟ್ ಕಾಸ್. ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಗೊತ್ತಾಗೋಯ್ತು ಎರಡು ಕಾಸ್ಗಳು. ಕುಂಬಾರ is the intelligent cause, clay is the material cause. But when you talk about the universe, ಜಗತ್ತು ಅಂತ ಹೇಳಿದಾಗ ಇಲ್ಲೂ ಕೂಡ ಎರಡು ಕಾರಣಗಳನ್ನು ನೋಡಿದ್ವಿ. ಒಂದು ಇಂಟೆಲಿಜೆಂಟ್ ಕಾಸ್, ಮತ್ತೊಂದು ಮೆಟೀರಿಯಲ್ ಕಾಸ್. ಜಗತ್ತು ಅಂತ ಹೇಳಿದಾಗ ಹೂ ಇಸ್ ದಿ ಇಂಟೆಲಿಜೆಂಟ್ ಕಾಸ್ ಅಂಡ್ ವಾಟ್ ಈಸ್ ದಿ ಮೆಟೀರಿಯಲ್ ಕಾಸ್? ಈ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಜಗತ್ತು ಅಂತ ಹೇಳಿದಾಗ ಆ ಇಂಟೆಲಿಜೆಂಟ್ ಕಾಸ್ ಯಾವುದು? ಆ ಇಂಟೆಲಿಜೆಂಟ್ ಕಾಸ್ ಯಾರು ಅಥವಾ ಯಾವುದು ಅಂತಂದ್ರೆ ಶಾಸ್ತ್ರ ಹೇಳುತ್ತೆ, ದ ಒನ್ ಹೂ ಈಸ್ ವಿತ್ ಸಮಗ್ರಂ ಜ್ಞಾನ, ದ ಒನ್ ಹೂ ಈಸ್ ಬಘ. ಒನ್ ಹೂ ಈಸ್ ಬಘ ಈಸ್ ಕಾಲ್ಡ್ ದಿ ಭಗವಾನ್. ಸೊ ದಿಸ್ ಭಗವಾನ್ ಈಸ್ ದಿ ಇಂಟೆಲಿಜೆಂಟ್ ಕಾಸ್ in bringing out this huge creation. ಸೊ ನಾವು ಈ ಒಂದು ಜಗತ್ತನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ಈ ಜಗತ್ತನ್ನು ನಿರ್ಮಾಣ ಮಾಡಿರುವಂತಹ ವ್ಯಕ್ತಿ ಹೌ ಇಂಟೆಲಿಜೆಂಟ್ ಹಿ ಈಸ್. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಯಾವ ರೀತಿಯ ಕೊರತೆಯನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಎವ್ರಿಥಿಂಗ್ ಈಸ್ ಟು ಇಟ್ಸ್ ಬೆಸ್ಟ್. ನಾವೇನಂತೀವಿ, ಟು ದ ಕೋರ್ ಪರ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಹಾಗೆ ಈ ಜಗತ್ತು ಮತ್ತು ಸೃಷ್ಟಿ ಅಂತ ನಾವೇನು ಹೇಳ್ತಿದ್ದೀವಿ, ಈ ಪ್ರಪಂಚವನ್ನು ನೋಡಿದಾಗ ಇಲ್ಲಿ ಯಾವುದೇ ಕೊರತೆಗಳು ಇಲ್ಲ. ಇಲ್ಲಿ ಹಂಗೂ ಒಂದು ವೇಳೆ ಕೊರತೆಗಳು ಇದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್
ನಿನ್ನ ಒಂದು ಇನ್ಅಬಿಲಿಟಿ ಅದು. ಭಗವಂತ ವೆರಿ ಇಂಟೆಲಿಜೆಂಟ್ಲಿ ಈ ಒಂದು ಸೃಷ್ಟಿಯನ್ನು ಮಾಡಿದಾಗ ಈ ಸೃಷ್ಟಿಯಲ್ಲಿ ಯಾರೆಲ್ಲ ಬರ್ತಾರೆ, ಬಂದವರಿಗೆ ಏನೇನು ಬೇಕು ಎಲ್ಲವನ್ನ ಇಲ್ಲಿಟ್ಟು ಈ ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ. ದಟ್ ಈಸ್ ಇಸ್ ಇಂಟೆಲಿಜೆನ್ಸ್. ದಟ್ ಈಸ್ ವೈ ಭಗವಂತ ಈಸ್ ಕಾಲ್ಡ್, ಹಿ ಈಸ್ ವೆರಿ ಇಂಟೆಲಿಜೆಂಟ್. ಅವನ ಜಾಣ್ಮೆಯನ್ನು ನಾವಿಲ್ಲಿ ಪ್ರಪಂಚವನ್ನು ನೋಡಿದಾಗ ಅರ್ಥ ಆಗತ್ತೆ. ಈ ಪ್ರಪಂಚವನ್ನು ಎಷ್ಟು ಸುಂದರವಾಗಿ ಅವನು ನಿರ್ಮಾಣ ಮಾಡಿದ್ದಾನೆ. ಭಗವಂತನ ನಿರ್ಮಾಣದ ನಂತರದಲ್ಲಿ ಕಂಡುಬಂದಂತಹ ಈ ಜಗತ್ತು, ಇಲ್ಲಿ ಯಾವುದೇ ಕೊರತೆ ಇಲ್ಲ. ಯಾವುದೆಲ್ಲವೂ ನಮಗೆ ಬೇಕಾಗತ್ತೆ ಅವೆಲ್ಲವನ್ನು ನಾವು ಈ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಆದ್ದರಿಂದ ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಈಶ ಸೃಷ್ಟಿ. ಸೊ ಈಶ ಸೃಷ್ಟಿ ಅಂತಂದ್ರೆ ಇಲ್ಲಿ ಭಗವಂತನ ಈ ಸೃಷ್ಟಿಯಲ್ಲಿ ಎಲ್ಲೂ ಕೂಡ ಕೊರತೆಗಳೇ ಇಲ್ಲ, ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಹೀಗೆ ಜಗತ್ತನ್ನು ನಾವು ನೋಡ್ತಾ ಹೋದಾಗ ಹೆಜ್ಜೆ ಹೆಜ್ಜೆಗೂ ನಾವು ಭಗವಂತನ ಜಾಣ್ಮೆಯನ್ನು ನಾವು ಗುರುತಿಸಬಹುದು. ಫಸ್ಟ್ ಆಫ್ ಆಲ್ ಈ ಒಂದು ಕ್ರಿಯೇಷನ್ ಅಥವಾ ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ವೆರಿ ಬಿಗ್, ವೆರಿ ಹ್ಯೂಜ್. ಸೊ ಇನ್ ದಿಸ್ ಜಗತ್ತು, ಇನ್ ದಿಸ್ ಯೂನಿವರ್ಸ್, ದೇರ್ ಆರ್ ಸೋ ಮೆನಿ ಜೀವಾಸ್ ಅಂಡ್ ಜಡಾಸ್. ಸೊ ಅನೇಕ ಜೀವ ಜಂತುಗಳಿದೆ, ಜಡಗಳಿದೆ ಇಲ್ಲಿ. ಅಂಡ್ ಪ್ರತಿಯೊಂದು ಯೂನಿಕ್. ಜೀವ ಜಡ ಅನ್ನುವಂತಹವುಗಳಿಂದ ಈ ಜಗತ್ತು ತುಂಬಿದೆಯಲ್ಲ, ಈವನ್ ಅವುಗಳು ಕೂಡ ಜೀವವಾಗಲಿ ಜಡವಾಗಲಿ ಪ್ರತಿಯೊಂದು ಕೂಡ ಈಸ್ ವೆರಿ ಯೂನಿಕ್. ಒಂದರಂತೆ ಮತ್ತೊಂದಿಲ್ಲ. ಸೊ ಒಂದರಂತೆ ಒಂದಿಲ್ಲ. ಜಗತ್ತಿನಲ್ಲಿ ಎಷ್ಟಿದೆ? ಕೋಟ್ಯಾಂತರ ಅನೇಕಗಳಿದೆ, ಅನೇಕ ವಸ್ತುಗಳಿದೆ. ದೃಶ್ಯ ವಸ್ತುಗಳು ಅಂತ ಹೇಳ್ತೀವಿ. ಪ್ರಪಂಚನ ದೃಶ್ಯ ಪ್ರಪಂಚ ಅಂತ ಯಾಕೆ ಕರಿತೀವಿ ಅಂತಂದ್ರೆ ದಿಸ್ ಪ್ರಪಂಚ ಇಸ್ ಫಿಲ್ಡ್ ವಿತ್ ಸೋ ಮೆನಿ ವಸ್ತುಗಳು. ಅವುಗಳ ಜೊತೆನಲ್ಲಿ ಈ ಜಗತ್ತಿನಲ್ಲಿ ದೇರ್ ಆರ್ ಜೀವಾಸ್. ಅದೇ ರೀತಿ ಇಲ್ಲಿ ಜಡ ಅನ್ನುವಂತಹದ್ದು ಇದೆ. ಸೊ ಈ ಜಗತ್ತಿನಲ್ಲಿ ಜೀವ ಜಡ ಇವುಗಳೆಲ್ಲ ಇಷ್ಟೊಂದು ಇದೆಯಲ್ಲ, ಇವುಗಳಲ್ಲಿ ಒಂದು ಕೂಡ ಮತ್ತೊಂದರಂತೆ ಇಲ್ಲ. ಸೊ ದಿಸ್ ಶೋಸ್ ಹಿಸ್ ಇಂಟೆಲಿಜೆನ್ಸ್, ಹೌ ಇಂಟೆಲಿಜೆಂಟ್ ಹೀ ಈಸ್. ಇದು ಭಗವಂತ ಅಂತ ಹೇಳಿದಾಗ ಅವನಲ್ಲಿರುವಂತಹ ಒಂದು ವಿಶೇಷವಾದ ಗುಣ, ಶಕ್ತಿ, ದಿ ಸಾಮರ್ಥ್ಯ, ದಿ ಜಾಣ್ಮೆ, ಇವೆಲ್ಲ ಎಷ್ಟಿದೆ ಭಗವಂತನಲ್ಲಿ ಅಂತಂದ್ರೆ ಇಟ್ ಈಸ್ ದೇರ್ ಇನ್ ಫುಲ್ ಮೆಷರ್. ಫುಲ್ ಮೆಷರ್ ಅಂದ್ರೆ ಏನು? ಅಲ್ಲಿ ದೇರ್ ಈಸ್ ನೋ ಕೊರತೆ, ಶಾರ್ಟೇಜ್ ಅಂತ ನಾವು ಹೇಳ್ತೀವಲ್ಲ, ನೋ ಸಚ್ ಶಾರ್ಟೇಜ್ ಕ್ಯಾನ್ ಬಿ ಸೀನ್ ಇನ್ ದಿಸ್ ಪ್ರಪಂಚ. ಅಂಡ್ ನೋ ಸಚ್ ಶಾರ್ಟೇಜ್ ಕ್ಯಾನ್ ಬಿ ಸೀನ್ ಇನ್ ದಿ ಭಗವಂತ ಆಲ್ಸೋ. ಅವನ ಜಾಣ್ಮೆ ಅಂತಂದಾಗ ದೇರ್ ಈಸ್ ನೋ ಶಾರ್ಟೇಜ್. ಅವನ ಶಕ್ತಿ ಅಂತಂದಾಗ ದೇರ್ ಈಸ್ ನೋ ಶಾರ್ಟೇಜ್. ಅವನ ಗುಣಗಳು ಅಂತಂದಾಗ ದೇರ್ ಈಸ್ ನೋ ಶಾರ್ಟೇಜ್. ಎವ್ರಿಥಿಂಗ್ ಈಸ್ ಇನ್ ಫುಲ್ ಮೆಷರ್. Since he is such a great Bhagavanta, it is possible for him to create this universe. So, ಇಂತಹ ಭಗವಂತನನ್ನು ನಾವು ಸೃಷ್ಟಿಕರ್ತ ಅಂತ ಕರಿತೀವಿ. ಮಣ್ಣಿನ ಮಡಿಕೆಗಳನ್ನು ಮಾಡಿದವನನ್ನು ಘಟಕರ್ತ ಅಂತಂದರೆ ಕುಂಬಾರ. ಸೊ ಮಣ್ಣಿನ ಮಡಿಕೆಗಳನ್ನು ಮಾಡಿದವನನ್ನು ಘಟಕರ್ತ. ಅದೇ ರೀತಿ ಸೃಷ್ಟಿಯನ್ನು ಮಾಡಿದವನನ್ನು ಸೃಷ್ಟಿಕರ್ತ ಅಂತ ಕರಿತೀವಿ. ಸೊ ಹಿ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ಸೃಷ್ಟಿ. ಸೊ ಈಗ ಇಲ್ಲಿ ಇಂಟೆಲಿಜೆಂಟ್ ಕಾಸ್ ಗೊತ್ತಾಯಿತು. ಯೂನಿವರ್ಸ್ ಅಂತ ಹೇಳಿದಾಗ ಇಂಟೆಲಿಜೆಂಟ್ ಕಾಸ್ ಗೊತ್ತಾಯಿತು. ಸೊ ವಾಟ್ ಈಸ್ ದಿ ಮೆಟೀರಿಯಲ್ ಕಾಸ್ ಹಿಯರ್ ಇನ್ ದಿಸ್ ಜಗತ್ತು? ಇಲ್ಲಿ ಜಗತ್ತು ಅಂತಂದ್ರೆ ಮುಖ್ಯವಾಗಿ ಆಲ್ ದಟ್ ವಿ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಜಗತ್ತು, ದೇ ಆಲ್ ಹ್ಯಾವ್ ಕಮ್ ಫ್ರಮ್ ದಿ ಈಶ್ವರ. ಸೊ ನಾವಿಲ್ಲಿ ಜಗತ್ತಿನಲ್ಲಿ ಏನೆಲ್ಲವನ್ನ ನೋಡ್ತಾ ಇದ್ದೀವಿ, ಏನೆಲ್ಲವನ್ನ ಕಾಣ್ತಾ ಇದ್ದೀವಿ, ಯಾವುದೆಲ್ಲವೂ ನಮಗೆ ಅನುಭವಗಳನ್ನು ಕೊಡ್ತಾ ಇದೆ. ಒಂದು ರೀತಿಯಲ್ಲಿ
ಅವೆಲ್ಲವುಗಳು ಕೂಡ ಅವೆಲ್ಲವುಗಳು ಕೂಡ ಬಂದಿರುವಂತಹದ್ದು ಭಗವಂತನ ಕಾರಣದಿಂದ. ಸೊ ಭಗವಂತನೇ ಇವೆಲ್ಲವುಗಳಿಗೆ ಕಾರಣ ಅಂತಂದಾಗ ಈ ಭಗವಂತ ಸೃಷ್ಟಿಯನ್ನು ಮಾಡಿದ್ದಾನೆ. ಹಿ ಈಸ್ ಇಂಟೆಲಿಜೆಂಟ್, ಓಕೆ. ಮತ್ತು ಈ ಜಗತ್ತಿನಲ್ಲಿ ಅನೇಕಗಳನ್ನು ತುಂಬಿಸಿ ಇಟ್ಟಿದ್ದಾನೆ. ದಟ್ ಈಸ್ ಹಿಸ್ ಕೆಪಾಸಿಟಿ, ಓಕೆ. ಇಲ್ಲಿ ಕೊರತೆ ಎನ್ನುವಂತಹದ್ದೇ ಇಲ್ಲ. ಎವ್ರಿಥಿಂಗ್ ಈಸ್ ಇನ್ ಫುಲ್ ಮೆಷರ್, ದಟ್ ಈಸ್ ಆಲ್ಸೋ ಓಕೆ. ಬಟ್ ಇವೆಲ್ಲವುಗಳಿಂದ ಭಗವಂತ ಎಲ್ಲಿಂದ ತಂದ? ಇಷ್ಟು ದೊಡ್ಡ ಸೃಷ್ಟಿಯನ್ನು ಮಾಡಬೇಕು ಅಂತಂದರೆ ಎಷ್ಟೊಂದು ಸಾಮಗ್ರಿಗಳು ಬೇಕು. ಈಗ ಏನೋ ಒಂದು ನಾವು ತಯಾರು ಮಾಡಬೇಕು ಅಂತಂದಾಗ ನಾವು ವಿ ಕಾಲ್ ಇಟ್ ರಾ ಮೆಟೀರಿಯಲ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಹೊರಗಡೆ ತರಬೇಕಾದ್ರೆ ಅದು ಪ್ರಾಡಕ್ಟ್ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಅವುಗಳೆಲ್ಲ ರಾ ಮೆಟೀರಿಯಲ್, ಬೇರೆ ಬೇರೆ ಸಾಮಗ್ರಿಗಳಾಗಿರುತ್ತೆ. ಅವೆಲ್ಲವುಗಳನ್ನು ಒಟ್ಟು ಸೇರಿಸಿ ಅವುಗಳಿಗೆ ಒಂದು ರೂಪ, ಒಂದು ಗಾತ್ರ ಮತ್ತು ಅವುಗಳು ಮಾಡಬೇಕಾಗಿರುವಂತಹ ಒಂದು ಅವುಗಳ ಕೆಲಸ, ಅವೆಲ್ಲವುಗಳನ್ನು ಅಲ್ಲಿ ತುಂಬಿ ಅವುಗಳನ್ನು ಒಂದು ಪ್ರಾಡಕ್ಟ್ ಅಂತ ಈಚೆ ತರ್ತೀವಿ. ಸೊ ಒಂದು ಪ್ರಾಡಕ್ಟ್ ಅನ್ನುವಂತಹದ್ದು ಈಚೆ ಬರಬೇಕಾದ್ರೆ ಆ ಪ್ರಾಡಕ್ಟ್ಗಾಗಿ ಅಲ್ಲಿ ಅನೇಕ ರಾ ಮೆಟೀರಿಯಲ್ಗಳು ಬೇಕು. ಎಕ್ಸಾಕ್ಟ್ಲಿ ಇಂತಹ ಒಂದು ಪರ್ಫೆಕ್ಟ್ ಯೂನಿವರ್ಸ್, ಅದ್ಭುತವಾದ ಈ ಒಂದು ಪ್ರಪಂಚದ ಸೃಷ್ಟಿಗಾಗಿ ಭಗವಂತ, ಮತ್ತು ಇಲ್ಲಿ ಅನೇಕಗಳಿದೆ ಈಗಾಗಲೇ. ಸೊ ಇವೆಲ್ಲವುಗಳನ್ನು ಅವನು ಇಲ್ಲಿ ಹೊಂದಿಸಿ ಕೊಟ್ಟಿದ್ದಾನಲ್ಲ, ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾನಲ್ಲ. ಸೊ ಇವುಗಳನ್ನು ಭಗವಂತ ಎಲ್ಲಿಂದ ತಂದ? ಈ ಸೃಷ್ಟಿಗಾಗಿ ಸಾಮಗ್ರಿಗಳನ್ನು ಅವನು ಎಲ್ಲಿಂದ ತಂದ? ನಮ್ಮ ವೇದಾಂತ ಮತ್ತು ಶಾಸ್ತ್ರ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸಿ, ಭಗವಂತನನ್ನ ಸರ್ವಜ್ಞ ಅಂತ ಯಾಕೆ ಕರೆದಿದ್ದೀವಿ ಅಂತಂದರೆ, ಭಗವಂತ ಈಸ್ ವೆರಿ ಇಂಟೆಲಿಜೆಂಟ್, ನಂಬರ್ 1. ಅಂಡ್ ಭಗವಂತ ಈಸ್ ಸರ್ವಶಕ್ತ. ದಟ್ ಮೀನ್ಸ್ ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ದಟ್ ಈಸ್ ಸರ್ವಶಕ್ತ. ಸೊ ಇಂತಹ ಸರ್ವಶಕ್ತ, ಸರ್ವಜ್ಞ ಭಗವಂತ ಅವನು ಈ ಸೃಷ್ಟಿಯನ್ನು ಮಾಡಬೇಕಾದ್ರೆ, ಈ ಸೃಷ್ಟಿಯನ್ನು ಹೊರತರಬೇಕಾದ್ರೆ ಸೃಷ್ಟಿಗಾಗಿ ಬೇಕಾದಂತಹ ಸಾಮಗ್ರಿಗಳನ್ನು ಎಲ್ಲಿಗೋ ಹೋಗಿ ತರಲಿಲ್ಲ. ಇದು ಎಲ್ಲೋ ಇರಲಿಲ್ಲ. ಈ ಸಾಮಗ್ರಿಗಳನ್ನು ಅವನು ಎಲ್ಲಿಂದ ತಂದ ಅಂತಂದರೆ, ಹಿ ಹಿಮ್ಸೆಲ್ಫ್ ಬಿಕೇಮ್ ದಿ ಮೆಟೀರಿಯಲ್ ಕಾಸ್. ಸೊ ತನ್ನ ಜಾಣ್ಮೆಯಿಂದ ಸುಂದರವಾದ ಈ ಜಗತ್ತನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಭಗವಂತ ತಾನೇ ತನ್ನನ್ನು ಸಾಮಗ್ರಿಯನ್ನಾಗಿ ಮಾಡಿಕೊಂಡು ಈ ಜಗತ್ತನ್ನು ಅವನು ಸೃಷ್ಟಿ ಮಾಡಿದ. ಸೊ ತನ್ನ ಜಾಣ್ಮೆಯಿಂದ ಸುಂದರವಾದ ಜಗತ್ತನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಈ ಪರಮಾತ್ಮನನ್ನು ಸೃಷ್ಟಿಕರ್ತ ಅಂತ ನಾವು ಕರಿತೀವಿ. ಮತ್ತು ದಿ ಸೇಮ್ ಪರಮಾತ್ಮ ಸೃಷ್ಟಿಗಾಗಿ ತಾನೇ ಸಾಮಗ್ರಿಗಳಾಗಿ ಬದಲಾಗಿ ಹೋದ. ಸೊ ಹಿ ಬಿಕೇಮ್ ದಿ ಮೆಟೀರಿಯಲ್ ಕಾಸ್. ಸೊ ಹಿ ಈಸ್ ಸೃಷ್ಟಿ ಕಾರಣಂ. So from the standpoint of intelligent cause, he is called the Srishtikarta. And from the standpoint of material cause, he is called the Srishti Karanam. So, ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ, we have to observe this carefully. ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಬಂದಾಗ, ಇಟ್ ಈಸ್ ಕ್ವಶ್ಚನಿಂಗ್ ದ ಇಂಟೆಲಿಜೆಂಟ್ ಪ್ರಿನ್ಸಿಪಲ್. ಅಂಡ್ ಬೈ ಆಸ್ಕಿಂಗ್ ವಾಟ್ ಈಸ್ ದಿ ಕಾಸ್ ಆಫ್ ದಿಸ್ ಜಗತ್ತು ಅನ್ನುವಂತಹ ಪ್ರಶ್ನೆ ಬಂದಾಗ, ಇಟ್ ಈಸ್ ಕ್ವಶ್ಚನಿಂಗ್ ದಿ ಮೆಟೀರಿಯಲ್ ಪ್ರಿನ್ಸಿಪಲ್. ಸೊ ಈಶ್ವರ ಆರ್ ದಿ ಪರಮಾತ್ಮ, ದಿ ಭಗವಂತ ಅಂತ ಹೇಳಿದಾಗ, ಹಿ ಈಸ್ ಬೋತ್ ದಿ ಇಂಟೆಲಿಜೆಂಟ್ ಕಾಸ್ ಆ್ಯಂಡ್ ದಿ ಮೆಟೀರಿಯಲ್ ಕಾಸ್ ಫಾರ್ ದಿಸ್ ಯೂನಿವರ್ಸ್. ಸೊ ವೇದಾಂತದಲ್ಲಿ
ಇಂಟೆಲಿಜೆಂಟ್ ಕಾಸ್ ಅಂತ ಹೇಳಿದಾಗ ಅದನ್ನು ನಾವು ನಿಮಿತ್ತ ಕಾರಣಂ ಅಂತ ಕರಿತೀವಿ. ಮತ್ತು ಮೆಟೀರಿಯಲ್ ಕಾಸ್ ಅಂತ ಹೇಳಿದಾಗ ಅದನ್ನು ಉಪಾದಾನ ಕಾರಣಂ. ಒನ್ಸ್ ಅಗೇನ್, ಇಂಟೆಲಿಜೆಂಟ್ ಕಾಸ್ ಅಂತ ಹೇಳಿದಾಗ ವೇದಾಂತದಲ್ಲಿ ಅದನ್ನು ನಿಮಿತ್ತ ಕಾರಣಂ, ಮತ್ತು ಮೆಟೀರಿಯಲ್ ಕಾಸ್ ಅಂತ ಹೇಳಿದಾಗ ಅದನ್ನು ವೇದಾಂತದಲ್ಲಿ ಉಪಾದಾನ ಕಾರಣಂ ಹೀಗೆ ಕರೀತಾರೆ. ಸೊ ಹಿಯರ್ ಇಲ್ಲಿ ನಾವು ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂತಹದ್ದು, ತಿಳ್ಕೋಬೇಕಾಗಿರುವಂತಹದ್ದು ಏನು ಅಂತಂದರೆ, ದಿಸ್ ಮೆಟೀರಿಯಲ್ ಕಾಸ್ ಆ್ಯಂಡ್ ಇಂಟೆಲಿಜೆಂಟ್ ಕಾಸ್ ಇವೆರಡೂ ಕೂಡ ಇಟ್ ಈಸ್ ದಿ ಸೇಮ್ ಪರಮಾತ್ಮ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನು ಹೇಳಿದೆ? ಪರಮಾತ್ಮ ಈಶ್ವರ ಅಂತಂದರೆ ಹಿ ಈಸ್ ಬೋತ್ ಇಂಟೆಲಿಜೆಂಟ್ ಕಾಸ್ ಆ್ಯಂಡ್ ಹಿ ಈಸ್ ದಿ ಮೆಟೀರಿಯಲ್ ಕಾಸ್ ಆಲ್ಸೋ. ಆದ್ದರಿಂದ ಈ ಒಂದು ಜಗತ್ತು ಅಂತ ಹೇಳಿದಾಗ ಈ ಜಗತ್ತಿನ ನಿರ್ಮಾಣಕ್ಕಾಗಿ ಇಲ್ಲಿ ದೇರ್ ಆರ್ ನೋ ಟೂ ಸಚ್ ಎಂಟಿಟೀಸ್. ಇಲ್ಲಿ ಎರಡು ಎಂಟಿಟಿಗಳಿಲ್ಲ. ಸಿ, ವಿ ಹ್ಯಾವ್ ಟು ಪೇ ಮಚ್ ಮೋರ್ ಅಟೆನ್ಷನ್. ಒಂದು ಮಣ್ಣಿನ ಮಡಿಕೆ ಅಂತ ಹೇಳಿದಾಗ, ದಿಸ್ ಯು ಹ್ಯಾವ್ ಟು ರಿಮೆಂಬರ್, ಯೂನಿವರ್ಸ್ ಅಂತ ಹೇಳಿದಾಗ, ಜಗತ್ತು ಅಂತ ಹೇಳಿದಾಗ, ಕ್ರಿಯೇಷನ್ ಆಫ್ ದಿ ಜಗತ್ ಇನ್ ದಿಸ್ ಕ್ರಿಯೇಟೆಡ್ ಯೂನಿವರ್ಸ್, ಅಲ್ಲಿ ಎರಡು ಎಂಟಿಟಿಗಳಿಲ್ಲ. ಬಟ್ ವೆನ್ ವಿ ಟಾಕ್ ಅಬೌಟ್ ದಿ ಕ್ಲೇ ಪಾಟ್, ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಅಲ್ಲಿ ವಿ ಕ್ಯಾನ್ ಸಿ there are two causes. One is intelligent cause and the other is material cause. Exactly ನಾವು ಇದನ್ನು ಯೂನಿವರ್ಸ್ ಅಂತ ಹೇಳಿದಾಗ ಕೂಡ ಈ ಎರಡು ಕಾಸುಗಳನ್ನು ನೋಡ್ತೀವಿ. ಬಟ್ ಹಿಯರ್ ವೆನ್ ವಿ ಟಾಕ್ ಅಬೌಟ್ ದಿ ಕ್ಲೇ ಪಾಟ್, when we talk about clay pot, clay is different and the pot maker, that is kumbara, is different. But when we talk about jagattu, the Paramatma, the same Paramatma is the intelligent cause, he is the kumbara. ಮಡಿಕೆಗೆ ಮಣ್ಣು ಬೇರೆ ಆಗಿತ್ತು, ಕುಂಬಾರ ಬೇರೆ ಆಗಿದ್ದ. ಜಗತ್ತು ಅಂತ ಹೇಳಿದಾಗ ದ ಸೇಮ್ ಪರಮಾತ್ಮ ಈಸ್ ದಿ ಇಂಟೆಲಿಜೆಂಟ್ ಕಾಸ್. ಅಂಡ್ ಟು ಕ್ರಿಯೇಟ್ ದಿಸ್ ಹ್ಯೂಜ್ ಯೂನಿವರ್ಸ್ ದ ರಿಕ್ವೈರ್ಡ್ ಮೆಟೀರಿಯಲ್ ಎಲ್ಲೋ ಹೋಗಿ ತರಲಿಲ್ಲ. ಹಿ ಹಿಮ್ಸೆಲ್ಫ್ ಬಿಕೇಮ್ ದಿ ಮೆಟೀರಿಯಲ್ ಕಾಸ್. ಮಡಿಕೆ ಅಂತಂದಾಗ ಅಲ್ಲಿ ಎರಡು ಕಾಸುಗಳು, ಜಗತ್ತು ಅಂತಂದಾಗ ಎರಡು ಕಾರಣಗಳು. ಮಡಿಕೆ ಅಂತಂದಾಗ ಮಣ್ಣು ಬೇರೆ, ಕುಂಬಾರ ಬೇರೆ. ಬಟ್ ಜಗತ್ತು ಅಂತ ಹೇಳಿದಾಗ ಬೋತ್ ದಿ ಮೆಟೀರಿಯಲ್ ಕಾಸ್ ಆ್ಯಂಡ್ ದಿ ಇಂಟೆಲಿಜೆಂಟ್ ಕಾಸ್ ಈಸ್ ದಿ ಪರಮಾತ್ಮ ಅಲೋನ್. ಸಿ, ಇಲ್ಲಿ ಕ್ಲೇ ಅಂಡ್ ಪಾಟ್ ಅಂತ ಮಾತ್ರ ಅಲ್ಲ, ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ವೆನ್ ಯು ಚಿನ್ನ ಅಂತ ಹೇಳಿದಾಗ ಅಲ್ಲಿ ಆಭರಣಗಳು ಅಂತ ನೋಡ್ತೀವಿ. ಸೊ ಚಿನ್ನ ಮತ್ತು ಆಭರಣಗಳು ಅಂತ ಹೇಳಿದಾಗ ಆ ಆಭರಣಗಳನ್ನು ತಯಾರು ಮಾಡುವವನು ಈಸ್ ದಿ ಗೋಲ್ಡ್ ಸ್ಮಿತ್. ಆಭರಣಗಳಿಗಾಗಿ ಇದ್ದಂತಹ ಸಾಮಗ್ರಿ ಯಾವುದು ಅಂತಂದರೆ ಇಟ್ ಈಸ್ ದಿ ಗೋಲ್ಡ್. ಬಟ್ ಇನ್ ಕೇಸ್ ಆಫ್ ಯೂನಿವರ್ಸ್, ವೇದಾಂತ ಹೇಳುತ್ತೆ ಭಗವಂತ ಈಸ್ ಬೋತ್ ದಿ ಇಂಟೆಲಿಜೆಂಟ್ ಕಾಸ್ ಆ್ಯಂಡ್ ದಿ ಮೆಟೀರಿಯಲ್ ಕಾಸ್. ಸೊ ಒಂದು ಚಿನ್ನದ ಬಳೆಯನ್ನು ನೋಡಿದಾಗ ಅಲ್ಲಿ ಇಂಟೆಲಿಜೆಂಟ್ ಕಾಸ್ ಈಸ್ ದಿ ಗೋಲ್ಡ್ ಸ್ಮಿತ್ ಆ್ಯಂಡ್ ದಿ ಮೆಟೀರಿಯಲ್ ಕಾಸ್ ಈಸ್ ದಿ ಗೋಲ್ಡ್. ಬಟ್ ವೆನ್ ಯು ಲುಕ್ ಅಟ್ ದಿ ಯೂನಿವರ್ಸ್, ಇಂಟೆಲಿಜೆಂಟ್ ಕಾಸ್ ಈಸ್ ದಿ ಭಗವಂತ, ದಿ ಮೆಟೀರಿಯಲ್ ಕಾಸ್ ಈಸ್ ದಿ ಭಗವಂತ. ಹೀಗೆ ಈ ಕಾರಣದಿಂದ ನಮ್ಮ ವೇದಾಂತ ಮತ್ತು ಶಾಸ್ತ್ರ ಭಗವಂತ ಅಂತ ಹೇಳಿದಾಗ ಭಗವಂತನನ್ನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ. ಅಭಿನ್ನ, ಭಿನ್ನ ಅಂತಂದರೆ
ಸಪರೇಟ್ ಆಗಿರುವಂತಹದ್ದು, ಬೇರೆ ಬೇರೆ ಅಂತ ಹೇಳ್ತೀವಲ್ಲ, ಭಿನ್ನ ಅಂತಂದ್ರೆ ಇಟ್ ಕ್ಯಾನ್ ಬಿ ಸಪರೇಟ್ ಆಗಿರುವಂತಹದ್ದು. ಅಭಿನ್ನ, ಇನ್ಸಪರಬಲ್. ಸೊ ಭಗವಂತ ಅಂತಂದಾಗ ಹೀಗೆ ಅಭಿನ್ನ, ನಿಮಿತ್ತ ಅಂಡ್ ಉಪಾದಾನ. ಹಿ ಇಸ್ ಬೋತ್ ಇಂಟೆಲಿಜೆಂಟ್ ಅಂಡ್ ದಿ ಮೆಟೀರಿಯಲ್ ಕಾಸ್. ಸೊ ಭಗವಂತ ಅಂತ ಹೇಳಿದಾಗ ನಮ್ಮ ವೇದಾಂತ ಮತ್ತು ಶಾಸ್ತ್ರ ಅವನನ್ನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ ಅಂತ ಕರೆಯುತ್ತೆ. ಬಟ್ ಹಿ ಇಸ್ ದಿ ಸೇಮ್ ಪರಮಾತ್ಮ. ಸೊ ಭಗವಂತ ಅಂತ ಹೇಳಿದಾಗ ನಾವಲ್ಲಿ ಎರಡು ಎಂಟಿಟಿಗಳು ಜಗತ್ತನ್ನು ಗಮನಕ್ಕೆ ತಂದುಕೊಂಡಾಗ ಅಲ್ಲಿ ಎರಡು ಎಂಟಿಟಿಗಳನ್ನು ನೋಡೋದಿಲ್ಲ, ಎರಡು ಬೇರೆ ಬೇರೆ ಕಾರಣಗಳನ್ನು ನೋಡ್ತೀವಿ. ಆ ಎರಡೂ ಬೇರೆ ಬೇರೆ ಕಾರಣಗಳು ಕೂಡ ಭಗವಂತನೇ ಆಗಿರ್ತಾನೆ. ಬಟ್ ಚಿನ್ನದ ಮಡಿಕೆ ಅಂತ ಚಿನ್ನದ ಆಭರಣ ಅಂತ ಹೇಳಿದಾಗ ಅಲ್ಲಿ ಗೋಲ್ಡ್ ಸ್ಮಿತ್ ಈಸ್ ಡಿಫ್ರೆಂಟ್, ಗೋಲ್ಡ್ ಈಸ್ ಡಿಫ್ರೆಂಟ್. ಕ್ಲೇ ಪಾಟ್ ಅಂತಂದಾಗ ಮಣ್ಣು, ಕ್ಲೇ ಈಸ್ ಡಿಫ್ರೆಂಟ್ ಆ್ಯಂಡ್ ದಿ ಕುಂಬಾರ ಈಸ್ ಡಿಫ್ರೆಂಟ್. ಬಟ್ ವೆನ್ ಯು ಟಾಕ್ ಅಬೌಟ್ ದಿ ಜಗತ್, ಇಟ್ ಈಸ್ ದಿ ಭಗವಂತ ಅಲೋನ್. ಹಿ ಈಸ್ ದಿ ಇಂಟೆಲಿಜೆಂಟ್ ಕಾಸ್ ಆ್ಯಂಡ್ ಹಿ ಈಸ್ ದಿ ಮೆಟೀರಿಯಲ್ ಕಾಸ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.